ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲ್ಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಉದ್ಧವನಿಗೆ ಹೇಳಿದ ಜೀವನ ಸಂದೇಶದ ಸ್ವಲ್ಪ ಭಾಗವನ್ನು ನಾವು ನಿನ್ನೆನೇ ಪ್ರಾರಂಭ, ಮೊನ್ನೆ ತನಕ ಪೀಠಿಕೆ ಆಯಿತು. ಒಂದು ಸ್ವಲ್ಪ ಭಾಗವನ್ನು ನಿನ್ನೆ ನೋಡಿದ್ದೆವು. ಅದರ ಮುಂದಿನ ಭಾಗ ನಾವು ಇವತ್ತು ನೋಡೋಣ. ಅವನು ನಮ್ಮಲ್ಲಿ ಅಪರೋಕ್ಷ ಜ್ಞಾನ ಅಂತೇವೆ, ಭಗವಂತನ ಅಪರೋಕ್ಷ ಜ್ಞಾನ ಅಂತ. ಹಾಗಂದರೆ ಏನು? ಭಗವಂತನನ್ನು ಕಾಣುವುದು ಅಂತ. ಎಲ್ಲಿ ಕಾಣುವುದು? ನಮ್ಮ ಒಳಗಿಂದ ಕಾಣುವುದು. ಅಂದರೆ ಮೆಡಿಟೇಷನ್ ಮಾಡಿದಾಗ ಕಾಣುವುದು ಅಪರೋಕ್ಷ ಜ್ಞಾನವೋ? ಅಲ್ಲ. ಮೆಡಿಟೇಷನ್ನಲ್ಲಿ ಕಾಣುವುದು ಮಾನಸಿಕವಾದ ಜ್ಞಾನ. ಅದು ಒಂದು ರೀತಿಯಿಂದ ಇಟ್ಸ್ ಎ ಮೆಂಟಲ್ ರಿಯಲೈಸೇಷನ್. ಅದು ಅಪರೋಕ್ಷ ಜ್ಞಾನ ಹೌದು, ಆದರೆ ಮಾನಸಿಕವಾದ ಅಪರೋಕ್ಷ ಜ್ಞಾನ. ಮಾನಸಿಕ ಅಪರೋಕ್ಷ ಜ್ಞಾನವನ್ನೇ ಪರೋಕ್ಷ ಜ್ಞಾನ ಅಂತ ಹೇಳೋದು. ಅದರ ನಂತರ ಈ ಮನಸ್ಸು ಸ್ಥಗನವಾಗಿ ಜೀವಸ್ವರೂಪವೇ ಭಗವಂತನನ್ನು ಕಾಣೋದುಂಟಲ್ವ, ಅದು ನಿಜವಾದ ಪರೋಕ್ಷ ಜ್ಞಾನ. ಆ ಭಗವಂತನನ್ನು ನಾವು ಪರೋಕ್ಷವಾಗಿ ಧ್ಯಾನದಲ್ಲಿ ಒಳಗಿನಿಂದ ಭಗವಂತನ ಮೂರ್ತಿಯನ್ನು ಕಂಡೆವು ಅಂತ ಇಟ್ಟುಕೊಳ್ಳಿ. ಅಲ್ಲಿ ತನಕ ಸಾಧನೆ ಮಾಡಿದ್ದಾನೆ ಒಬ್ಬ. ಅದೇನು ಅಸಾಧ್ಯ ಅಲ್ಲ, ಪ್ರಯತ್ನ ಸಾಧ್ಯ. ಅನಾಯಾಸ ಕಣ್ಮುಚ್ಚಿದ್ದು ಕೂಡ ದೇವರು ಕಾರಣದಿಂದ ಕಾಣೋಲ್ಲ. ಬಟ್ ನಾವು ಅಭ್ಯಾಸ ಮಾಡಿದರೆ ಧ್ಯಾನದಲ್ಲಿ ಕ್ರಮೇಣ ಭಗವಂತನ ರೂಪವನ್ನು ಹೃದಯದಲ್ಲಿ ಕಾಣುವುದು ಸಾಧ್ಯ. ಅದನ್ನೇ ನಾವು ಪರೋಕ್ಷ ಜ್ಞಾನ ಅಂತ ಅನ್ನೋದು. ಅದೇ ಮಾನಸ ಸಾಕ್ಷಾತ್ಕಾರ. ಅದಾದಾಗ ಏನಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲಿ ತನಕದ್ದು ವಿಷಯ ಮೆಡಿಟೇಷನ್, ಯೋಗಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನು ಅಭ್ಯಾಸ ಮಾಡಿ ಮನಸ್ಸಿನಲ್ಲಿ ಭಗವಂತನ ರೂಪ ಸ್ಥಿರವಾಗಿ ನಿಂತಿತು ಅಂತ ಇಟ್ಟುಕೊಳ್ಳಿ. ಅದಕ್ಕೆ ಖಂಡ ಸ್ಮೃತಿ ಧಾರಣಾ ಸ್ಯಾತ್, ಅಖಂಡ ಧ್ಯಾನ ಮುಚ್ಯತೆ. ಆ ಭಗವಂತನ ರೂಪ, ಅದರ ಚಿಂತನೆ ಅಖಂಡವಾಗಿ ಒಳಗಿನಿಂದ ಸಾಧ್ಯ ಆದರೆ ಅದಕ್ಕೆ ಧ್ಯಾನ ಅಂತ ಹೇಳೋದು. ಅಖಂಡ ಅಂದರೆ ಎಷ್ಟೊತ್ತು? ಅದು ಅವರವರ ಯೋಗ್ಯತೆಯ ಪ್ರಕಾರ. 10 ನಿಮಿಷ ಇರ್ಬೋದು, ಅರ್ಧ ಗಂಟೆ ಇರ್ಬೋದು, 1 ಗಂಟೆ ಇರ್ಬೋದು. ಕೆಲವರಿಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕೆಳಗೆ ಬರಲಿಕ್ಕೆ ಆಗೋದಿಲ್ಲ. ಹೀಗೆ ನಿರಂತರ ಮನಸ್ಸಿನಲ್ಲಿ ನಾವೇ ನಮ್ಮ ಮನಸ್ಸಿನ ಕೈಯೇ ಬಿಡಿಸಿದ ಭಗವಂತ ರೂಪವನ್ನು ನಮ್ಮ ಮನಸ್ಸಿನ ಕಣ್ಣು ಕಾಣುವುದು. ಸೊ ಅದು ಎರಡು ಪಾತ್ರ ನಮ್ಮ ಮನಸ್ಸಿನದ್ದೇ. ಅದನ್ನು ಪರೋಕ್ಷ ಜ್ಞಾನ ಅಂತಾರೆ. ಅದು ಕೂಡ ಸಾಕ್ಷಾತ್ಕಾರವೇ, ಆದರೆ ಅದು ಮಾನಸ ಸಾಕ್ಷಾತ್ಕಾರ, ಸ್ವರೂಪ ಸಾಕ್ಷಾತ್ಕಾರ ಅಲ್ಲ. ಆ ಮಾನಸ ಸಾಕ್ಷಾತ್ಕಾರ ಆದಮೇಲೆ ಭಗವಂತನ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕಾದ್ರೆ ಏನಾಗಬೇಕು ಅಂತ ಅದನ್ನು ಹೇಳ್ತಕ್ಕಂಥ ಶ್ಲೋಕ ಇದು. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ ಧುನೋತಿ ಅದೇನು ಮಾಯಾಂ ಸುಗುಣಪ್ರಸೂತಿಂ. ಆಮೇಲೆ ಏನು ಅಂದರೆ ಗುಣಸಂಪ್ರಸೂತಿಂ. ವೈಶಾರದಿ ಸಾ ಅತಿ ವಿಶುದ್ಧ ಬುದ್ಧಿ. ಮೊದಲು ಹೇಳ್ತಾರೆ ಅದು ಅತ್ಯಂತ ಪರಿಶುದ್ಧವಾದ ಅರಿವು ಅಂತ. ಆ ಧ್ಯಾನದಲ್ಲಿ ಕಾಣುವಂಥ, ಅದರಲ್ಲಿ ಕೊಳೆ ಇಲ್ಲ, ಸುಳ್ಳು ಅಂಶಗಳಿಲ್ಲ, ಕಲ್ಪನೆಗಳಿಲ್ಲ, ವಸ್ತುಸ್ಥಿತಿಯೇ. ಮನಸ್ಸು ಅದನ್ನು ಚಿಂತಿಸಿದಾಗ ಹಾಗೆಯೇ ಒಳಗಣ್ಣಿಗೆ ಕಾಣುವುದು. ಅದು ಅತಿ ವಿಶುದ್ಧ ಬುದ್ಧಿ ಎಂದರು. ಅದು ಆ ಅರಿವು ಉಂಟಲ್ಲ, ಅದು ಅತ್ಯಂತ ಪರಿಶುದ್ಧವಾದ ಅರಿವು. ಯಾವ ಅರಿವು? ಅದು ವೈಶಾರದಿ. ವಿಶಾರದ ಅನ್ನೋದಕ್ಕೆ ಅರ್ಥ ಭಗವಂತ ಅಂತ. ನಮ್ಮಲ್ಲಿ ವಿಶಾರದ ಅಂದರೆ ದಕ್ಷ ಅಂತ ಅರ್ಥ. ಅವನು ವಿಶಾರದ ಅಂತ ಪರೀಕ್ಷೆ ಒಂದಿದೆ ಹಿಂದಿಯಲ್ಲಿ, ವಿಶಾರದ ಪರೀಕ್ಷೆ ಕೊಟ್ಟ ಅಂತ. ಅಂದರೆ ಆ ಭಾಷೆಯಲ್ಲಿ ಅವನು ಪರ್ಫೆಕ್ಷನ್ ಪಡೆದ ಅಂತ ಅರ್ಥ. ಹಾಗೆ ಭಗವಂತ ಎಲ್ಲದರಲ್ಲಿಯೂ ಪರ್ಫೆಕ್ಟ್ ಆದ್ದರಿಂದ ಅವನು ವಿಶಾರದ ಅಂತ ಕರೀತಾರೆ. ಈ ವಿಶಾರದ ಅನ್ನೋದಕ್ಕೆ ಅದು ಒಂದು ಅರ್ಥ ಆಯಿತು. ಎಲ್ಲವನ್ನೂ ಮಾಡಲು ಬೇಕಾದ ದಕ್ಷತೆ ಉಳ್ಳವನು, ಅಂದರೆ ಆಮ್ನಿಪೊಟೆಂಟ್ ಅನ್ನುವ ಅರ್ಥ. ಅಷ್ಟೇ ಅಲ್ಲ, ಅದಕ್ಕೆ ಇನ್ನೆರಡು ಅರ್ಥಗಳಿವೆ, ಪ್ರಸಿದ್ಧವಾದ ಅರ್ಥಗಳು.
ಒಂದು ಶಾರ ಅಂದರೆ ವಿಶರಣೆ ಅಂತ, ಸಂಸಾರ ಅಂತ ಹೇಳ್ತಾರೆ. ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂಥ ಅಥವಾ ನಮ್ಮನ್ನು ದುಃಖಕ್ಕೆ ಒಳಪಡಿಸುವಂಥ ಬಂಧನವನ್ನು ಶಾರ ಅಂತ ಹೇಳ್ತಾರೆ. ಅದೇ ವಿವಿಧವಾದ ಶಾರ ಅಂದರೆ ಸಂಸಾರ. ಈ ವಿವಿಧವಾದ ಸಂಸಾರವನ್ನು ದ್ಯತಿ ನಾಶ ಮಾಡುವವನು ವಿಶಾರದ. ಇದು ಭಗವಂತ ನಮಗೆ ಮಾತ್ರ ಅನ್ವಯವಾಗುವ ಅರ್ಥ. ನಮ್ಮ ಬದುಕನ್ನು ಬಂಧನವನ್ನು ಕಳಚುವವನು. ಇನ್ನೊಂದು ಅರ್ಥ ಇದೆ ತಂತ್ರಶಾಸ್ತ್ರದಲ್ಲಿ. ಶಾರ ಅಂದರೆ ಇಂಡಿಪೆಂಡೆನ್ಸ್. ಶರಃ ಸ್ವತಂತ್ರ ಉದ್ದಿಷ್ಟ, ಶಾರಂ ಸ್ವಾತಂತ್ರ್ಯ ಮುಚ್ಯತೆ ಅಂತ. ಇದು ಎಲ್ಲಿಯೂ ಬಳಕೆಯಲ್ಲಿಲ್ಲ ಮತ್ತು ಕೋಶಗಳಲ್ಲಿ ಈ ಅರ್ಥ ಸಿಗೋದಿಲ್ಲ ನಿಮಗೆ. ಆದರೆ ಈ ಅರ್ಥವನ್ನು ತಂತ್ರಶಾಸ್ತ್ರಗಳಲ್ಲಿ ಹೇಳುತ್ತಾರೆ. ನಾವು ಸರಸ್ವತಿಗೆ ಶಾರದಾ ಅಂತ ಹೇಳ್ತೇವಲ್ಲೋ, ಯಾಕೆ ಶಾರದಾ ಅಂತ ಹೇಳೋದು? ಇದು ಅರ್ಥ. ಶಾರ ಅಂತಂದರೆ ಸ್ವಾತಂತ್ರ್ಯ, ಅದನ್ನು ಕೊಡತಕ್ಕವಳು ಶಾರದ. ಸ್ವಾತಂತ್ರ್ಯ ಕೊಡ್ತಾಳೆ ಅಂತ. ಯಾವುದರಿಂದ ಕೊಡೋದು? ವಿದ್ಯೆಯಿಂದ. ನಾವು ವಿದ್ವಾಂಸರಾದಾಗ ಒಂದು ಸಬ್ಜೆಕ್ಟ್ನಲ್ಲಿ ನಮಗಿದು ಹೀಗೆ ಅಂತ ಹೇಳೋ ಸ್ವಾತಂತ್ರ್ಯ ಬರ್ತದೆ. ಅಂದರೆ ಜ್ಞಾನದ ಮಾರ್ಗದಲ್ಲಿ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಅಲ್ಲ. ಒಬ್ಬ ಸಾಮಾನ್ಯ ಓದದೇ ಇದ್ದವನಿಗೆ ಗೊಂದಲ ಆಗುತ್ತೆ. ಇದಕ್ಕೇನರ್ಥ ಸ್ವಾಮಿ, ಇದಕ್ಕೇನರ್ಥ ಅಂತ ಕೇಳ್ತಾನೆ. ಇದಕ್ಕೆ ಹೀಗೆಯೇ ಅರ್ಥ ಅಂತ ಖಚಿತವಾಗಿ ಹೇಳಬಲ್ಲವನಿದ್ದಾನಲ್ಲ, ಅವನಿಗೆ ಜ್ಞಾನದಲ್ಲಿ ಸ್ವಾತಂತ್ರ್ಯ ಇದೆ. ಇದಮಿತ್ತಂತ ನಿರ್ಣಾಯಕವಾಗಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ, ಅದನ್ನು ಕೊಡತಕ್ಕವಳು ವಿದ್ಯಾದೇವತೆಯಾದ ಶಾರದೆ. ಅದೇ ಭಗವಂತ ಅದಕ್ಕಿಂತ ಹೆಚ್ಚು ಆ ಸ್ವಾತಂತ್ರ್ಯವನ್ನು ನಮಗೆ ಅರಿವಿನ ಮೂಲಕ ಒಂದು ವಿಷಯಕ್ಕೆ ಇದಮಿತ್ತಂತ ತೀರ್ಮಾನ ಹೇಳತಕ್ಕಂಥ ಅಧಿಕಾರ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ಭಗವಂತನ ಸ್ವಾತಂತ್ರ್ಯ ಬೇರೆ. ನಮಗೇನು ಒಂದು ಸಬ್ಜೆಕ್ಟಿನಲ್ಲಿ ಅಥೆಂಟಿಕ್ ಆಗಿ ಮಾತಾಡುವ ಅಂತ ಅರ್ಥ ವಿಶಾರದ ಅಂದರೆ. ಅಂತಹ ಅವನು ವಿಶಾಲ. ಆ ರೀತಿಯ ಸ್ವಾತಂತ್ರ್ಯವನ್ನು ಸಬ್ಜೆಕ್ಟಿನ ಮೇಲೆ ಅಥೆಂಟಿಸಿಟಿ, ಅಥಾರಿಟೇಟಿವ್ ಆಗಿ ಮಾತಾಡಬಲ್ಲತಕ್ಕಂಥ ಶಕ್ತಿಯನ್ನು ಕೊಡತಕ್ಕವ ಭಗವಂತ. ಯಾಕೆಂದರೆ ನಾವು ಎಷ್ಟೇ ಓದಬಹುದು, ಎಷ್ಟೇ ಮನನ ಮಾಡಬಹುದು, ಭಗವಂತ ನಾಲಿಗೆಯಲ್ಲಿ ನುಡಿಸದೇ ಇದ್ದರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮಾತೇ ಬರೋದಿಲ್ಲ, ತೊದಲುತ್ತೆ, ತಪ್ಪು ಹೇಳ್ತೇವೆ. ಆದ್ದರಿಂದ ನಮಗೆ ಇದು ಹೀಗೆ ಅಂತ ಹೇಳುವ ವಕ್ತೃತ್ವ ಶಕ್ತಿಯನ್ನು ಕೊಡತಕ್ಕಂಥ ಭಗವಂತ ವಿಶಾರದ. ವೈಶಾರದಿ ಅಂದರೆ ಅಂತ ಭಗವಂತನಿಗೆ ಸಂಬಂಧಪಟ್ಟ ಅರಿವು. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ ಎಂದರು. ಅದರಲ್ಲಿ ನಮಗೆ ಬರ್ತಕ್ಕಂತಹ ಬುದ್ಧಿಯಿಂದೇ ಅರಿವು, ಅಂತಃಕರಣದ ಮನಸ್ಸು ಯೋಚನೆ ಮಾಡುವಂಥದ್ದು. ಬುದ್ಧಿಯಿಂದೇ ಮನಸ್ಸು ಅಂತ ಅರ್ಥ ಹೇಳ್ತಾರೆ. ಅದು ಆ ಮನಸ್ಸು ಅಥವಾ ಅಂತಃಕರಣ ಯಾವುದನ್ನು ಚಿಂತನೆ ಮಾಡ್ತದೆ ಅದರಲ್ಲಿ ಕೊಳೆಗಳಿರ್ತವೆ. ಬೇಡವಾದ್ದನ್ನೇ ಚಿಂತನೆ ಮಾಡ್ತೇವೆ ನಾವು. ಅಲ್ಲಿ ಕೆಲವು ಸಾತ್ವಿಕ ಅಂಶ ಇರುತ್ತೆ, ಕೆಲವು ರಾಜಸ್ವಾದಂಥ ಬೇಡವಾದ ಅಂಶಗಳು, ಯಾರ ಮೇಲೂ ಸಿಟ್ಟು, ಯಾರ ಮೇಲೂ ಜಗಳ, ಯಾರ ಮೇಲೂ ಮೇಲಾಟ, ಏನೇನೋ ಇರುತ್ತೆ. ತಾಮಸ ಆದರೆ ಇನ್ನೂ ಅಸಹ್ಯ. ಯಾರನ್ನು ಈ ಇನ್ನೊಂದು ನಮ್ಮ ಮತವನ್ನು ಒಪ್ಪದವರನ್ನು ಕೊಂದು ಬಿಡಬೇಕು ಅನ್ನುವಂಥ ಟೆರರಿಸಮ್ ಉಂಟಲ್ಲ, ಅದೆಲ್ಲ ತಮೋಗುಣದ ಧರ್ಮ. ಅವರು ತಾಮಸರು, ಅವರು ನಿಜವಾದ ಮನುಷ್ಯರೇ ಅಲ್ಲ, ದೈತ್ಯರು. ಹಾಗಾಗಿ ಇದೆಲ್ಲ ಮನಸ್ಸಿನಲ್ಲಿ ನಡೆಯುವಂಥ ಗೊಂದಲಗಳಿಂದ, ಹಿಂದೆ ಇದೆಲ್ಲ ಹೇಳಿದ್ದಾರೆ, ಮನಸ್ಸಿನ ಗೊಂದಲದಿಂದಲೇ ಮನುಷ್ಯ ಹೇಗೆ ದಾರಿ ತಪ್ತಾನೆ ಅಂತ. ಈ ಮನಸ್ಸಿನ ಗೊಂದಲಗಳ ಯಾವ ತೊಂದರೆಯೂ ಇಲ್ಲದ ಪ್ಯೂರ್ ಸೈನ್ಸ್, ವಿಶುದ್ಧ ಬುದ್ಧಿ, ಆ ಭಗವಂತನ ವಿಷಯಕವಾದ ಪರಿಶುದ್ಧವಾದ ಅರಿವು ಮನಸ್ಸಿನಲ್ಲಿ ಯಾವಾಗ ಇದು ಪರೋಕ್ಷ ಜ್ಞಾನದ ಪರಾಕಾಷ್ಠೆ ಅಥವಾ ಮಾನಸಿಕ ಅಪರೋಕ್ಷ ಜ್ಞಾನ. ಅದು ಏನಾಗುತ್ತೆ ಅಂದರೆ ಆವಾಗ ಧುನೋತಿ ಮಾಯಾಂ ಗುಣಸಂಪ್ರಸೂತಿ. ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಅಂತಾನೆ ಕೃಷ್ಣ. ಮನುಷ್ಯರಲ್ಲಿ ಎರಡು ಪರದೆಗಳ ಆಚೆಗೆ, ಸತ್ಯದ ಆಚೆಗೆ, ಎರಡು ಪರದೆಗಳ ಆಚೆಗೆ ನಾವು ಕೂತಿದ್ದೇವೆ. ನಮ್ಮ ಎದುರು ಎರಡು ಪರದೆಗಳಿವೆ, ಅದರ ಆಚೆ ಸತ್ಯ ಇದೆ ಅಂತ. ಮಾಯಾ ಅಂದರೆ ಅದೇ ಪ್ರತಿಬಂಧಕ, ನಮಗೆ ತಡೆಯಾಗಿರ್ತಕ್ಕಂಥ ಪರದೆ, ಅಡ್ಡ ಪರದೆಗಳು ಯಾವುದೆಲ್ಲ. ಒಂದು ಪರಮಾಚ್ಛಾದಿಕ, ಮತ್ತೊಂದು ಸ್ವಜೀವಾಚ್ಛಾದಿಕ ಅಂತ ಹೇಳ್ತಾರೆ. ನಮ್ಮನ್ನೇ ನಮಗೆ ಗುರುತು ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಮಗೆ ನಮ್ಮ ಪರಿಚಯ ಆಗದಂತೆ ಒಂದು ಪರದೆ, ಅದು ಮಾಯಾ ಅಂತ ಹೇಳೋದು, ಅದನ್ನೇ ಮಾಯಾ ಅಂತ ಹೇಳೋದು. ಮತ್ತೊಂದು ಭಗವಂತನ ಪರಿಚಯ ಆಗದಂತೆ ಒಂದು ಪರದೆ. ಈ ಎರಡು ಪರದೆ ಹರಿಯದೆ ನಮಗೆ ಸಾಕ್ಷಾತ್ಕಾರ ಆಗೋಲ್ಲ. ಈ ಸಾಕ್ಷಾತ್ಕಾರ ಉಂಟಲ್ಲ, ಮಾನಸ ಸಾಕ್ಷಾತ್ಕಾರ, ಅದು ಧುನೋತಿ ಮಾಯಾಂ. ಆ ಮಾಯೆಯನ್ನು, ನಮಗೆ ಅಡ್ಡವಾಗಿರತಕ್ಕ ಸತ್ಯದ ಅರಿವಿಗೆ ಅಡ್ಡವಾದ ಮಾಯೆಯನ್ನು, ಪರದೆಯನ್ನು ಧುನೋತಿ. ಈ ಎರಡು ಪರದೆಗಳುಂಟಲ್ಲ, ಅದು ಒಂದು ಪರದೆ ನಮ್ಮ ಜೀವಕ್ಕೆ ಸಂಬಂಧಪಟ್ಟದ್ದು. ಅದು ನಮಗೆ ಅಪರೋಕ್ಷ ಜ್ಞಾನ ಆಗುವಾಗ ಅದು ಹರಿದು ನಾಶವಾಗಿ ಹೋಗುತ್ತೆ. ಅದು ಅದಕ್ಕೆ ಮತ್ತೆ ಅಸ್ತಿತ್ವ ಇಲ್ಲ. ಅದು
ಅದು ನಾಶವಾಗಿ ಹೋಗುತ್ತೆ, ಅದು ತನ್ನ ದುರ್ಗತಿಯನ್ನು ಪಡೀತದೆ. ಈ ಭಗವಂತನಿಗೆ ಅಡ್ಡವಾದ ಪರದೆ ಉಂಟಲ್ವ, ಅದು ಹೇಗೆ ಅಂದರೆ ಇಲ್ಲೆಲ್ಲ ನೀವು ತಮಿಳುನಾಡಿನಲ್ಲಿ ಕೆಲವು ದೇವಸ್ಥಾನಗಳನ್ನು ನೋಡಿರ್ಬೋದು. ದೇವರಿಗೆ ಒಂದು ಪರದೆ ಹಾಕಿರ್ತಾರೆ, ಅದು ಎದುರು ದೇವರ ದರ್ಶನಕ್ಕೆ ಬರೋರನ್ನೆಲ್ಲ ಕೂಡಿಸ್ತಾರೆ. ಎಷ್ಟೋ ₹1 ಈಗ ಎಷ್ಟೋ ಗೊತ್ತಿಲ್ಲ ನನಗೆ, ಒಂದೊಂದು ಫೀಸ್ ತೊಗೊಂಡವರು ಒಳಗೆ ಕೂಡಿಸ್ತಾರೆ. ಅದು ದೇವರು ನೋಡಲಿಕ್ಕೆ ದುಡ್ಡು ಕೊಡಬೇಕು. ಕೊಟ್ಟಾದಮೇಲೆ ಎಲ್ಲರೂ ಕೂತಾದಮೇಲೆ ಆ ಪರದೆ ಎಳೀತಾರೆ. ಅದು ಅಲ್ಲಿ ಪರಮಾಚ್ಛಾದಿಕ ಹೋಯಿತು, ಒಳಗಿಂದ ದೇವರ ದರ್ಶನ ಆಯಿತು. ಇದು ಹಾಗೆಯೇ ನಮಗೆ ಒಳಗಿನಿಂದ ಭಗವಂತನನ್ನು ಕಾಣದಂತೆ ಒಂದು ಪರದೆ ಇದೆ, ಅದಕ್ಕೆ ಯಾರು ಟಿಕೆಟ್ ತಗೊಳ್ಳೋದು ಬೇಡ. ಬಟ್ ನಾವು ಸಾಧನೆಯಿಂದ ಆ ಪರದೆ ಹರಿದು ನಾಶವಾಗುವುದಿಲ್ಲ. ಯಾಕೆಂದರೆ ಅದು ನಾವು ನೋಡಿ ಆದಮೇಲೆ ಮತ್ತೊಬ್ಬರಿಗೆ ಆ ಪರದೆ, ಅದು ಅನಂತ ಕಾಲದವರೆಗೂ ಪರ್ಮನೆಂಟಾಗಿರುವ ಪರದೆ. ಬಟ್ ಆ ಪರದೆಯನ್ನು ಸರಿಸಿ ನಾವು ಹೋಗಬೇಕು. ಇದನ್ನು ಪರದೆಯನ್ನು ಹರಿದು ಹೋಗಬೇಕು, ಅದನ್ನು ಸರಿಸಿ ಹೋಗಬೇಕು. ಒಂದನ್ನು ನಾಶ ಮಾಡಿ ಒಂದನ್ನು ಪಕ್ಕಕ್ಕೆ ಸರಿಸಿ ಒಳಗೆ ಹೋದರೆ ಅಲ್ಲಿ ಭಗವಂತನ ದರ್ಶನವಾಗುತ್ತೆ. ಇದು ಅಪರೋಕ್ಷ ಜ್ಞಾನದ ಮುಂಚೆ. ಪರೋಕ್ಷ ಜ್ಞಾನ ಆದ ಮೇಲೆ ನಮಗೆ ಇರತಕ್ಕಂಥ ಒಂದು ಪ್ರೋಸೆಸ್ ಏನು ಅಂದರೆ, ನಮಗೂ ಸತ್ಯಕ್ಕೂ ನಡುವೆ ಇದ್ದ ಅಡ್ಡ ಪರದೆಯನ್ನು ಸರಿಸಿ ಒಳಕ್ಕೆ ಹೋಗಬೇಕು. ಅದು ಧುನೋತಿ. ನಾವು ಸರಿಸುವುದಕ್ಕೋಸ್ಕರ ಕಷ್ಟಪಡುವುದು ಬೇಡ. ಮಾನಸಿಕವಾದ ಅಪರೋಕ್ಷ ಜ್ಞಾನ ಆಯಿತು ಅಂತಂದರೆ ಅದು ತನ್ನಷ್ಟಕ್ಕೆ ಪರದೆ ಅತ್ಲಾಗಿ ಸರಿದು ಹೋಗುತ್ತೆ, ನಾಶವಾಗುತ್ತೆ. ಅದು ಪರದೆಯ ಕೆಲಸ ಏನು? ಗುಣಸಂಪ್ರಸೂತಿಂ. ನಮ್ಮಲ್ಲಿ ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ, ಸಾತ್ವಿಕ ರಾಜಸ ಸ್ವಭಾವ, ತಾಮಸ ಸ್ವಭಾವ ಮತ್ತು ತಾಮಸವಾದ ಶರೀರ, ಇದನ್ನೆಲ್ಲ ಕೊಡುವಂಥದ್ದು ಆ ಪರದೆ. ಆ ಗುಣಗಳನ್ನು ಗುಣಗಳು ಅಂದರೆ ಮೂಲತವಾಗಿ ದುರ್ಗುಣಗಳನ್ನು ನಮಗೆ ಕೊಡತಕ್ಕಂಥ ಆ ಅಡ್ಡ ಪರದೆಯನ್ನು ಧುನೋತಿ. ಯಾವುದು? ನಮಗೆ ನಾವು ಪಡೆದಂಥ ಮಾನಸ ಸಾಕ್ಷಾತ್ಕಾರ ಉಂಟಲ್ಲ, ಅದೇ ನಮಗೆ ಅಡ್ಡ ಪರದೆಯದ್ದನ್ನು ಹರಿದು ಬಿಸಾಡಿಬಿಡುತ್ತೆ. ಆವಾಗ ನಮಗೆ ಮತ್ತೆ ಸತ್ಯ ದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲ, ಅದನ್ನು ಕಾಣ್ತಾನೆ ಅಂತ. ಆ ಬರೇ ಪರದೆ ಹರಿಯುವುದಲ್ಲ, ಮತ್ತು ಗುಣಾಂಶ ಸಂದಹ್ಯ ಯದಾತ್ಮ್ಯಮೇತತ್. ಅಲ್ಲಿ ನಮಗೆ ಅಡ್ಡವಾಗಿರತಕ್ಕಂಥ ತೊಂದರೆ, ಭಗವಂತನನ್ನು ಕಾಣಲಿಕ್ಕೆ ತೊಂದರೆ ಆಗಿರೋದು ನಮ್ಮದು ತ್ರಿಗುಣಗಳು. ಭಗವಂತ ತ್ರಿಗುಣ್ಯ ವರ್ಜಿತ. ಆದ್ದರಿಂದ ನಮ್ಮಲ್ಲಿ ಏನು ಅಡ್ಡ ಪರದೆಗೆ ಪೂರಕವಾಗಿ ಅದೇ ಗುಣ ಸಂಪ್ರಸೂತಿಂ, ಈ ಪರದೆಯಿಂದಾಗಿಯೇ ಬಂದದ್ದು ಸತ್ವರಜ ತಮೋ ಗುಣಗಳ ತಡೆ. ಆ ತಡೆಯನ್ನು ಗುಣಾಂಶ ಸಂದಹ್ಯ, ಆ ಭಗವಂತನ ಅರಿವು ಸಾಕ್ಷಾತ್ಕಾರ ಉಂಟಲ್ಲ, ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಅಂದರೆ ಭಗವಂತನ ದರ್ಶನಕ್ಕೆ, ಸತ್ಯದ ದರ್ಶನಕ್ಕೆ ತಡೆಯಾದ ಸತ್ವರಜಸ್ತಮೋ ಗುಣಗಳನ್ನು ಸಂದಹ್ಯ ಅಂತ ಸುಟ್ಟು ಬಿಡ್ತದೆ. ಅದರ ಜೊತೆಗೆ ನಾವು ಯಾವ ಅಂತಃಕರಣದಿಂದ, ಮನಸ್ಸಿನಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡೆವೋ ಆ ಮನಸ್ಸನ್ನು ನಾಶ ಮಾಡಿಬಿಡುತ್ತೆ ಅದು. ಆವಾಗ ಆಮೇಲೆ ಮನಸ್ಸಿನ ಕೆಲಸವೇ ಇಲ್ಲ. ಆ ಪರದೆ ಹೋದ ಮೇಲೆ ಮನಸ್ಸು ಕೆಲಸ ಮಾಡೋದಿಲ್ಲ. ಆಮೇಲೆ ಯದಾತ್ಮ್ಯಂ ಏತತ್ ಅಂತ, ಇದು ಯಾವುದರಿಂದ ಆಯಿತೋ ಅಂಥ ಮನಸ್ಸು ಮತ್ತು ಅಂಥ ಮಾಯೆ ಅಂತ. ಇದು ಅಂದರೆ ಅದು ಹೇಳೋದಲ್ಲ, ಇದು ಯಾವುದರಿಂದ ಆಯಿತೋ ಯದಾತ್ಮ್ಯಂ ಏತತ್ ಅಂತ. ಇದು ಒಂದು ಏನು ಅಂತ ಹೇಳೋದಿಲ್ಲ ಅವರು. ನಮಗೆ ಇದು ಅಂದರೆ ಏನು ಅಂತ ಅರ್ಥ ಆಗಬೇಕು. ಇದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ 4 ಅರ್ಥ ಇದೆ. ಒಂದು ಅರ್ಥ ಗೊತ್ತಿದೆ ವ್ಯಾಕರಣದ ಹೊರತು, ಇದಮ ಪ್ರತ್ಯಕ್ಷವತಂ. ಇದು ಅಂದರೆ ನಮ್ಮ ಕಣ್ಣೆದುರಿರುವಂಥದ್ದು ಅಂತ. ಇದು ಗ್ರಾಮ್ಯಾಟಿಕಲ್ ಮೀನಿಂಗು. ವ್ಯಾಕರಣ ಓದಿದವರಿಗೆ ಇದು ಒಂದೇ ಅರ್ಥ ಗೊತ್ತಿರೋದು, ಬೇರೆ ಅರ್ಥಗಳು ಗೊತ್ತಿರೋದಿಲ್ಲ. ಇದು ಅಂದರೆ ನಮ್ಮ ಕಣ್ಣೆದುರಿರುವಂಥದ್ದು. ಇಲ್ಲಿ ಯಾವುದು ಕಣ್ಣೆದುರಿರುವಂಥದ್ದು? ಅದಕ್ಕೆ ಕೋಶ ಹೇಳ್ತದೆ, ಏತಚ್ಛಬ್ದೇನ ದುಃಖಾದಿ ಅಪರೋಕ್ಷತೆಯ ಉಚ್ಯತೆ ಅಂತ. ಇದು ಅಂತಂದರೆ ನಮ್ಮ ಎದುರು ಇರುವಂಥದ್ದು, ನಮ್ಮ ಕಣ್ಣಿಗೆ ದಿನ ನಾವು ಅನುಭವಿಸಿ ಯಾವುದು? ದುಃಖ, ಅಜ್ಞಾನ. ಸೊ ಇದು ಅಂದರೆ ನಮ್ಮ ಕಣ್ಣಿಗೆ ಯಾವಾಗಲೂ ಬೀಳುವ, ಎಲ್ಲೆಡೆಯೂ ನಾವು ಕಾಣುವ ದುಃಖ ಮತ್ತು ಅಜ್ಞಾನ. ದುಃಖ ಅಜ್ಞಾನಾದಿ ಸಾಂಸಾರಿಕ ದೋಷಗಳು, ಅದನ್ನು ಕೂಡ ಇದು ಮಾಯೆ ನಾಶ ಮಾಡಿಬಿಡ್ತದೆ. ಒಂದರ್ಥ ಅದು. ಇನ್ನು 3 ಅರ್ಥ ಇದೆ ಅದಕ್ಕೆ ಅಧ್ಯಾತ್ಮದಲ್ಲಿ. ಏನು ಅಂದರೆ, ಇದಂ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ವ್ಯಾಕರಣದ ಅರ್ಥ ಆಯಿತು. ಆದರೆ ಕ್ವಚಿತ್ ವಿಶ್ವಂ, ಇದು ಅಂದರೆ ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಪೂರ. ಆದರೆ ನಾವು ಅದನ್ನು ಹೇಳ್ಬೋದು, ಇದಂ ಹಿ ವಿಶ್ವಂ ಭಗವಾನಿ ವೇತರಹ. ಇದಂ ಅಂದರೆ ಇದು, ಏತತ್ತು ಅಂದರೆ ಇದು ಅಂದರೆ ನಮ್ಮ ಕಣ್ಣಿಗೆ ಕಾಣದ ಇಡೀ ಬ್ರಹ್ಮಾಂಡ. ಇದು ಇನ್ನೊಂದು ಅರ್ಥ. ಅದು ಯಾವಾಗ ನಾವು ಪ್ರಾಪಂಚಿಕವಾಗಿ ಮಾತಾಡುವ ಸಂದರ್ಭದಲ್ಲಿ ಇದಂ ಅಂದರೆ ಈ ಪ್ರಪಂಚ ಅಂತ ಅರ್ಥ. ಭಗವಂತನ ಬಗ್ಗೆ ಮಾತಾಡುವಾಗ ಏತತ್ತು ಅಂದರೆ ಕ್ವಚಿತ್ ಬ್ರಹ್ಮ. ಅಲ್ಲಿ ಭಗವಂತನ ಬಗ್ಗೆ ಮಾತಾಡುವಾಗ ಏತತ್ತು ಅಂದರೆ ಇದು ಅಂದರೆ ಯಾವುದು ಅಂದರೆ ಭಗವಂತ. ಇದು ನೋಡಿ, ಐತರೇಯ ಉಪನಿಷತ್ತು ಹೇಳ್ತದೆ, ಏಷಪಂಥ ಏತತ್ ಸತ್ಯಂ ಏತದ್ ಬ್ರಹ್ಮ ಏತತ್ ಕರ್ಮ. ಅಲ್ಲಿ ಏತತ್ ಅಂದರೆ ಭಗವಂತ ಅಂತ ಅರ್ಥ.
ಯಾಕೆಂದರೆ ಭಗವಂತನ ವಿಷಯವೇ ಮಾತಾಡೋದು. ಯಾವ ವಿಷಯ ಮಾತಾಡ್ತೇವೋ ಅದನ್ನು ಏತತ್ ಅನ್ನೋದು ರೆಫರ್ ಮಾಡ್ತದೆ. ಏತತ್ ಅಂದರೆ ಜಗತ್ತು. ನಾವು ಪ್ರಾಪಂಚಿಕವಾದ ಮಾತಾಡುವಾಗ ಏತತ್ ಅಂದರೆ ಪ್ರಪಂಚ, ಭಗವಂತನ ವಿಷಯ ಮಾತಾಡುವಾಗ ಏತತ್ ಅಂದರೆ ಭಗವಂತ. ಇನ್ನು ಹೆಚ್ಚು ಪ್ರಸಿದ್ಧವಾದ ಕ್ವಚಿನ್ ನಿಂದ್ಯಂ ಉದೀರ್ಯತೆ. ನಾವು ಹೇಳ್ತೇವೆ, ಯಾರಾದರೂ ಒಬ್ಬ ವ್ಯಕ್ತಿ ಬರ್ತಾನೆ, ನಮಗೆ ಅಪ್ರಿಯವಾದ ಒಬ್ಬ ವ್ಯಕ್ತಿ, ಅದು ಯಾಕೆ ಬಂತು ಆ ಪ್ರಾಣಿ ಅಂತೀವಿ, ಅದು ಅಂತ ನಪುಂಸಲಿಂಗ ಪರಿಮಾಣ. ಏತತ್ ಅದು ಏತತ್ ನಿಂದ್ಯಂ, ಯಾವುದನ್ನು ನಿಂದಿಸಬೇಕೋ ಅದನ್ನು ಏತತ್ ಅಂದರೆ ನಿಂದನೀಯವಾದ ಈ ಸಂಸಾರ ಅಂತ ಅರ್ಥ. ಇದು ಏತತ್ ಶಬ್ದದ 4 ಅರ್ಥಗಳು ಸಂಸ್ಕೃತದಲ್ಲಿ. ಲೋಕದಲ್ಲಿಯೂ ನಾವು ಅದನ್ನು ಹಾಗೆ ಬಳಸ್ತೇವೆ ಅನ್ನೋದಕ್ಕೋಸ್ಕರ ನಾನು ಪ್ರಯೋಗ ಹೇಳಿದೆ. ಲೋಕದಲ್ಲೂ ಇದೆ. ಏತತ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಒಂದು, ಕಣ್ಣಿಗೆ ಕಾಣದ ಪ್ರಪಂಚ ಅಂತ ಒಂದು, ಕಣ್ಣಿಗೆ ಎಂದೂ ಕಾಣದ ಭಗವಂತ ಅಂತ ಒಂದು, ಮತ್ತು ಇದಮ್ ಅಂದರೆ ಕೆಟ್ಟದಾದ ನಿಂದನೀಯವಾಗಿರ್ತಕ್ಕಂಥ ವಸ್ತು ಯಾವುದೂ ಆಗ್ಬೋದು. ಅದು ಎಲ್ಲವನ್ನು ಸಂದಹ್ಯ ಪೂರ್ಣವಾಗಿ ಸುಟ್ಟು ಬಿಡುತ್ತೆ ಈ ಭಗವಂತನ ಪರೋಕ್ಷ ಜ್ಞಾನ ಬರುವ ಮುಂಚೆ ಇದೆಲ್ಲ ಆಗಿಬಿಡುತ್ತೆ. ಗುಣಾಂಶ ಇದು ತ್ರಿಗುಣಗಳು ನಾಶವಾದವು, ಮನಸ್ಸು ನಾಶವಾಗೋಯ್ತು. ಮನಸ್ಸು ನಾಶವಾಗೋದು ಇವನನ್ನು ಬಿಟ್ಟು ಹೋಗೋದು ಅಷ್ಟೇ, ಅದು ಸಾಯೋದಿಲ್ಲ. ಮನಸ್ಸು ಯಾವಾಗಲೂ ಮನಸ್ಸು ನಷ್ಟವಾಯಿತು ಇವನಿಗೆ. ನಾಶ ಅಂದರೆ ಅದರ್ಶನ, ಇವನಿಗೆ ಅದರ ಮತ್ತೆ ಉಪಯೋಗ ಇಲ್ಲ. ಮನಸ್ಸು ಇಲ್ಲದ್ರೆ ಮತ್ತೆ ಚಿಂತನೆ ಮಾಡೋದು ಹೇಗೆ? ಅವನ ಸ್ವರೂಪಭೂತವಾದ ಮನಸ್ಸಿನಿಂದಲೇ ಭಗವಂತನನ್ನು ಕಾಣ್ತಾನೆ. ಅದು ಅಪರೋಕ್ಷ ಜ್ಞಾನ. ಅದು ಹೇಗೆ ಮನಸ್ಸು ನಾಶವಾಗ್ತದೆ ಅಂದರೆ ಅವರು ಹೇಳ್ತಾರೆ, ಅಸಮಿದ್ಯಥಾಗ್ನಿ ಅಂತ. ಕಟ್ಟಿಗೆ ಹಾಕ್ತೇನೋ ಬೆಂಕಿ ಉರಿಯುತ್ತೆ, ಕಟ್ಟಿಗೆ ಹಾಕೋದು ನಿಲ್ಲಿಸಿದರೆ ಬೆಂಕಿ ನಷ್ಟಕ್ಕೆ ನಾಶವಾಗುತ್ತೆ. ಹಾಗೆ ಆ ಮನಸ್ಸು ಪ್ರಾಕೃತವಾದಂಥ ಜಡ ಮನಸ್ಸಿಗೆ ಯಾವ ಆಹಾರವೂ ಇಲ್ಲದೆ ಅದು ತನ್ನಷ್ಟಕ್ಕೆ ಸ್ಥಗನಗೊಳ್ಳುತ್ತೆ. ಸ್ವರೂಪಭೂತವಾದ ಮನಸ್ಸು ಅಂದರೆ ಜ್ಞಾನಾನಂದಾತ್ಮಕವಾದ ಮನಸ್ಸು ಜ್ಞಾನಾನಂದಾತ್ಮಕನಾದ ಭಗವನನ್ನು ಕಾಣುತ್ತೆ ಅಂತ ಆ ವಿಷನನ್ನು ಇಷ್ಟು ವಿವರವಾಗಿ ಕೃಷ್ಣ ಹೇಳ್ತಾನೆ. ನಾವು ಎಲ್ಲ ಯೋಚನೆ ಮಾಡೋದು ಮನಸ್ಸಿನ ಮೂಲಕ. ಯಾವಾಗ ಮನಸ್ಸನ್ನು ನಾವು ಸ್ಟಾಪ್ ಮಾಡಿದೆವೋ ಆವಾಗ ಜೀವದ ಸ್ವರೂಪ ಕೆಲಸ ಮಾಡಿ ಶುರು ಮಾಡುತ್ತೆ, ಅದು ಭಗವಂತನನ್ನು ಕಾಣುತ್ತೆ ಅಂತ. ಬಹಳ ಅಪೂರ್ವವಾದ ವಿಷಯ ಇದೆಲ್ಲ. ಯಾಕೆಂದರೆ ಇದು ಅಧ್ಯಾತ್ಮ ಹೌದು. ನಾನು ನಿನ್ನೆ ಹೇಳಿದಾಗೆ ಇದು ಬ್ಯೂಟಿಫುಲ್ ಸೈಕಾಲಜಿ, ಇದು ಭಾರತೀಯ ಸೈಕಾಲಜಿ. ಪಾಶ್ಚಾತ್ಯರಿಗೆ ಈ ಸೈಕಾಲಜಿ ಗೊತ್ತಿಲ್ಲ. ಆದ್ದರಿಂದ ಬಹಳ ಅದ್ಭುತವಾದಂಥ ಒಂದು ಮಾನಸಿಕ ಸ್ಥಿತಿ. ಮನಸ್ಸು ಕೆಲಸ ಮಾಡದೆ ಉನ್ಮನೀಭಾವ ಅಂತ ಹೇಳ್ತಾರೆ ಅದಕ್ಕೆ ಯೋಗಶಾಸ್ತ್ರದಲ್ಲಿ. ಉನ್ಮನೀಭಾವ ಅಂದರೆ ಮನಸ್ಸು ಕೆಲಸ ಮಾಡದೆ ಸ್ಥಗನಗೊಳ್ಳುವುದು. ಆಗ ಜೀವಸ್ವರೂಪವೇ ಕೆಲಸ ಮಾಡುತ್ತೆ, ಭಗವಂತನನ್ನು ಕಾಣುತ್ತೆ. ಅದನ್ನೇ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಅನ್ನುವುದು ಅಂತ. ಇದು ಆಯಿತು. ಇವಾಗ ಈ ನಮಗೆ ಭಗವಂತ ಅಂತ ಗೊತ್ತಾಗಬೇಕಾಗಿದ್ದರೂ ಮೊದಲು ನಮಗೆ ಕೆಲವು ವಿಷಯಗಳು ಗೊತ್ತಾಗಬೇಕು. ಈ ಪ್ರಪಂಚದ ಬಗ್ಗೆ ಗೊತ್ತಿಲ್ಲದವರು ಭಗವಂತನ ಬಗ್ಗೆ ಯೋಚಿಸುವುದೇನು? ಈ ಪ್ರಪಂಚ ಅಂದರೆ ಏನು? ನಾನು ಅಂದರೆ ಏನು? ನನ್ನಲ್ಲಿ ಭಗವಂತನ ನಾನು ಅಂದರೆ ಏನು ಅಂತ ಗೊತ್ತಿಲ್ಲದೆ ನನ್ನಲ್ಲಿ ಭಗವಂತನನ್ನು ಕಾಣುವುದೇನು? ಆದ್ದರಿಂದ ಇದೆಲ್ಲ ಏನು? ನಾನು, ನೀನು, ಜೀವ, ಈ ಪ್ರಪಂಚ, ಅದೆಲ್ಲ ಏನು? ಅದಕ್ಕೆ ಭಾಗವತ ಬಹಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ, ಅಥೀಶಾಂ ಕರ್ಮಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ ಭಿನ್ನಾನಾತ್ವಂ ಅಥ ನಿತ್ಯತ್ವಂ. ಇದು ಅನೇಕವಾದ ನಿತ್ಯವಾದ ವಸ್ತುಗಳು ಕೆಲವಿವೆ ಎಂದು ಪ್ರಪಂಚದಲ್ಲಿ. ಒಂದು ಯಾವುದು ಅಂದರೆ ಯೇಷಾಂ ಕರ್ಮಕರ್ತॄಣಾಂ, ಕರ್ಮ ಮಾಡುವವರು ಅಂತ. ಯಾಕೆ ಮಾಡುವವರು ಅಂತ ಹೇಳಿದ ಸಾಲ, ಕರ್ತೃಣಾಂ ಅಂತ. ಕರ್ಮಕರ್ತೃಣಾಂ ಯಾಕೆ ಅಂದರೆ ಮಾಡುವವರು ಅಂದರೆ ಭಗವಂತನ ಧ್ಯಾನ ಮಾಡುವವರು, ಭಗವಂತನ ಭಕ್ತಿ ಮಾಡುವವರು. ಆ ಮಾಡುವವರಲ್ಲ, ಹೊಟ್ಟೆಪಾಡಿಗಾಗಿ ಏನನ್ನಾದರೂ ಮಾಡುವವರು. ಅದಕ್ಕೆ ಕರ್ಮಕರ್ತೃಗಳು ಅಂತ. ಏನೋ ಹೊಟ್ಟೆಪಾಡಿಗೆ ಬದುಕಲಿಕ್ಕೂ ಏನು ಮಾಡಬೇಕಲ್ಲಪ್ಪ, ಏನಾದರೂ ಬದುಕಲಿಕ್ಕೋಸ್ಕರ, ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೋಸ್ಕರ ಅಂತ ಅನ್ನಲ್ಲ, ಅವನು ಕರ್ಮಕರ್ತ. ಅಂದರೆ ಅವನು ಪ್ರಾರಬ್ಧ ಕರ್ಮವನ್ನು ಮಾಡುವನು ಅವನು ಕರ್ಮಕರ್ತೃಣಾಂ. ಮತ್ತು ಅದರಿಂದ ಯಾಕೆಂದರೆ ಆ ಕರ್ಮ ಯಾಕೆ ಮಾಡೋದು? ಭೋಕ್ತೃಣಾಂ ಸುಖ ದುಃಖಯೋ, ಅದರಿಂದ ಸುಖ ಸಿಗಬೇಕು ಅಂತ ಮಾಡುವುದು, ಮಾಡಿ ದುಃಖ ಪಡುವುದು. ಅಂದರೆ ಸುಖ ದುಃಖಗಳ ಭೋಗಕ್ಕೆ ಕಾರಣವಾದ ಕರ್ಮ. ಕರ್ಮ ಮಾಡುವುದು ದುಃಖ ಬರಬೇಕು ಅಂತ ಯಾರೂ ಕರ್ಮ ಮಾಡುವುದಿಲ್ಲ. ಸುಖ ಸಿಗಬೇಕು ಅಂತ ಏನಾದರೂ ಮಾಡೋದು. ಅವನು ಉದ್ಯೋಗ ಮಾಡ್ತಾನೆ ಅಥವಾ ವ್ಯಾಪಾರ ಮಾಡ್ತಾನೆ, ಒಂದು ಜಾಬ್ ಏನೋ ಮಾಡ್ತಾನೆ. ಯಾಕೆ ಅಂದರೆ ಸುಖ ಸಿಗಬೇಕು ಅಂತಲ್ವ. ಆದರೆ ಎಷ್ಟೋ ಸರ್ತಿ ಅವನು ಮಾಡಿದಂಥ ಕರ್ಮದಿಂದ ಅವನಿಗೆ ಸುಖಕ್ಕಿಂತ ಹೆಚ್ಚು ದುಃಖವೇ ಬಂದುಬಿಡುತ್ತೆ. ಅದರಿಂದ ಕರ್ಮ ಮಾಡ್ತಾನೆ, ಅದರಿಂದ ಸುಖ ಅಥವಾ ದುಃಖವನ್ನು ಭೋಗಿಸ್ತಾನೆ. ಇದು ಯಾರು? ನಾವೆಲ್ಲರೂ. ಇದೇ ಜೀವರಿಗೆ ಡೆಫಿನಿಷನ್ನು. ಏನಾದರೂ ಮಾಡಿ
ಏನನ್ನಾದರೂ ಮಾಡ್ತಾ ಇರು ಅಂತೇಳಿ, ಏನಾದರೂ ಮಾಡುತ್ತಿರು ಮಂಕುತಿಮ್ಮ, ಏನಾದರೂ ಮಾಡಬೇಕು. ಮಾಡಿ ಒಂದೋ ದುಃಖ, ಅವನು ಮಾಡೋದು ಸುಖಕ್ಕೋಸ್ಕರ, ಪಡುವುದು ದುಃಖ. ಇದು ಯಾರ ಹಂಗೋ, ಯಾರ ಜೀವನದ ಧಾಟಿಯೋ ಅದು ಜೀವ ಅಂದರು. ಅವನು ಏನು ನಾನಾತ್ವಂ ಅಥ ನಿತ್ಯತ್ವಂ. ಈ ಜೀವರು ನಾನಾತ್ವಂ, ಅವನು ನಾನಾ ಬಗೆಯ ಜೀವರು. ಅವರು ಒಂದೇ ಥರ ಅಲ್ಲ, ಒಬ್ಬರಿದ್ದಾಗ ಒಬ್ಬರಿಲ್ಲ. ಜೀವರು ಹಲವು ಬಗೆ, ಹಲವು ವಿಧ. ಎಷ್ಟು ಮಂದಿ ಜೀವರೋ ಅಷ್ಟು ಸ್ವಭಾವಗಳು. ಯಾರು ಒಂದೇ ಥರದ ಎರಡು ಜೀವ ಇಲ್ಲವೇ ಇಲ್ಲ. ಒಂದೇ ಥರದ ಎರಡು ವಸ್ತು ಸೃಷ್ಟಿಯಲ್ಲಿಲ್ಲ. ಜೀವರು ಹೇಗಿರ್ತಾರೆ, ಒಂದೇ ಥರದ ಎರಡು ಜೀವರಿಲ್ಲ. ಅದು ಹೆಬ್ಬೆಟ್ಟಿನ ಗುರುತಿನ ಹಾಗೆ. ಒಂದೇ ಥರದ ಹೆಬ್ಬೆಟ್ಟಿನ ಗುರುತು ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಅದರಿಂದ ಕಾನೂನಿನವರು ಖಚಿತ ದಸ್ಕತ್ ಹಾಕಿದರೂ ಅದು ನೀವು ಕಾಪಿ ಮಾಡ್ಬೋದು ಇನ್ನೊಬ್ಬರ ದಸ್ಕತ್ತನ್ನು. ಇದು ಕಾಪಿ ಮಾಡಲಿಕ್ಕಾಗೋದಿಲ್ಲ. ಎಡೆ ಹೆಬ್ಬೆಟ್ಟಿನ ಗುರುತು. ನೀವು ಎಷ್ಟೇ ಓದಿ ಅಥೆಂಟಿಸಿ ಯಾವುದು ಎಡೆ ಹೆಬ್ಬೆಟ್ಟಿನ ಗುರುತಿನಲ್ಲಿ. ಯಾಕೆಂದರೆ ಒಂದು ಹೆಬ್ಬೆಟ್ಟಿನ ಹಾಗೆ ಪ್ರಪಂಚದಲ್ಲಿ ಇನ್ನೊಬ್ಬನಿಗೆ ಅದೇ ಥರದ ಹೆಬ್ಬೆಟ್ಟು ಇನ್ನೊಂದಿಲ್ಲ. ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಆಗುವುದಿಲ್ಲ. ಅದು ನೋಡಿ, ಒಂದು ಹೆಬ್ಬೆಟ್ಟಿನಲ್ಲಿರುವ ಬರೇ ರೇಖೆಗಳು, ಸರ್ಕಲ್ ಉದ್ದ ರೇಖೆಗಳು, ಅವು ಎಷ್ಟು ಕೋಟಿ ಜೀವರಿದ್ದಾರೆ ಅಷ್ಟು ಥರ. ಆದ್ದರಿಂದ ಅದು ಹೇಳಿದ್ರು ನಾನಾತ್ವ. ಹೇಗೆ ಈ ಕೈಯ ಹೆಬ್ಬೆಟ್ಟಿನ ಗುರುತು ಅನೇಕ ವಿಧವೋ ಅಷ್ಟೇ ಜೀವರು ನಾನಾತ್ವ, ಅನಂತ ಜೀವರು ನಾನಾತ್ವ. ಆಮೇಲೆ ಹೌದು, ನೀವು ಜೀವರು ಸುಖ ದುಃಖ ಭೋಗ್ತರು ಅಂತ ಹೇಳ್ತೀರಿ. ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ. ಇಡೀ ಜೀವಮಾನದಲ್ಲಿ ಏನು ಮಡಿ, ಏನು ಹಾರುವುದೇನು ಅಧ್ವಾನ, ಇನ್ನೊಬ್ಬರಿಗೆ ಹಿಂಸೆ ಕೊಡುವಷ್ಟು ಮಡಿ ಮಾಡ್ತಾರೆ, ಕುಪ್ಪಳಿಸ್ತಾರೆ ಮಡಿ ಮಡಿ ಅಂತ. ಜೀವಮಾನ ಇಡೀ ಕಷ್ಟಪಡ್ತಾರಲ್ಲ, ಏನು ಮಾಡಬೇಕು? ಒಳ್ಳೆಯ ಕೆಲಸ ಮಾಡಿ ಕಷ್ಟಪಡ್ತಾರಲ್ಲ. ಅದಕ್ಕೆ ಹೇಳಿದ ಕೃಷ್ಣ, ಅಥ ನಿತ್ಯತ್ವಂ. ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅನುಭವಿಸುವುದಲ್ಲ, ಅದು ಇರುತ್ತದೆ ಕ್ಯೂನಲ್ಲಿ. ಸಮಯ ಬಂದಾಗ ಅದನ್ನು ಅಂದರೆ ಜೀವನಿತ್ಯ ಅಂದರು. ಅವನು ಸತ್ತ ಅಂದರೆ ಜೀವ ಸಾಯೋಲ್ಲ, ದೇಹ ಮಾತ್ರ ಹೋಗೋದು. ನಾನಾತ್ವಂ ಅಥ ನಿತ್ಯತ್ವಂ. ಇನ್ನೊಂದು ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮ ಅನುಭವಿಸ್ತಾನೆ. ಆದ್ದರಿಂದ ಜೀವ ಒಂದೇ ದೇಹದಲ್ಲಿ ಅವನ ಆ ಬದುಕು ಮುಗಿಯಲಿಲ್ಲ. ನಿತ್ಯತ್ವಂ ಅಂದರು. ಲೈಫ್ ಇಸ್ ಕಂಟಿನ್ಯೂವಸ್. ಜೀವದ ಬದುಕು ಅದು ನಿರಂತರವಾಗಿ ನಡೆಯುವಂಥದ್ದು. ಮತ್ತು ಅಂಥ ಸ್ವಭಾವದ ಜೀವರು ಅನಂತ ಮಂದಿ ಇದ್ದರು. ನಾನಾತ್ವಂ ಅಥ ನಿತ್ಯತ್ವಂ. ಅವರು ಇಂಥದ್ದು ಬೇರೆ ಯಾವುದಾದ್ರೂ ಉಂಟು. ಯಾವುದು? ಲೋಕ ಕಾಲ, ಆಮೇಲೆ ಇದು ಯಾವುದು ಅಂದರೆ ಶಬ್ದ ಮತ್ತು ಆತ್ಮ. ಲೋಕ ಕಾಲ ಆಗಮ ಆತ್ಮನಾಮ ಅಂದರು. ಲೋಕಗಳು ಹಾಗೆ ಏನು ಅಂದರೆ ನೋಡಿ, ಇದೊಂದು ಹೊಸ ಸಂಗತಿ. ಲೋಕಗಳು ನಿತ್ಯ ಲೋಕಗಳಿವೆ ಅಂತ. ಯಾವುದು? ಸುಖ ದುಃಖಯೋ ಬಹುತೃ. ನಾವು ಸುಖ ಅನುಭವಿಸುವವರಿಗೆ ಸುಖವನ್ನು ಕೊಡತಕ್ಕಂಥ ಮುಕ್ತಿ, ದುಃಖ ಕೊಡುವವರಿಗೆ ದುಃಖದ ನರಕ. ಎರಡೂ ನಿತ್ಯ. ಅನಂತ ಕಾಲದ ದುಃಖವನ್ನು ಕೊಡತಕ್ಕಂಥ, ಅನಂತ ಕಾಲದಲ್ಲಿಯೂ ಕೊಡುವ ಇಟರ್ನಲ್ ಹೆಲ್ ಅದು ಉಂಟು ಅಂದರು. ಲೋಕಗಳು ನಿತ್ಯ, ಆದರೆ ನಾನಾ ವಿಧ. ಯಾಕೆಂದರೆ ಮೋಕ್ಷದಲ್ಲೂ ಅನೇಕ ವಿಧವಾದ ಮೋಕ್ಷಗಳಿವೆ. ಅದನ್ನು ನರಕದಲ್ಲೂ ಅನೇಕ ವಿಧವಾದ ನರಕಗಳಿವೆ. ಆದರೆ ಅವು ಈ ಎರಡು, ಈ ಸುಖ ಪಡುವವರು ಪಡೆಯುವಂಥ ಸ್ಥಾನವೂ ನಿತ್ಯ, ದುಃಖ ಪಡೆಯುವವರು ಕಳೆಯುವಂಥ ಸ್ಥಾನವೂ ನಿತ್ಯ. ಲೋಕ ನಾನಾ ವಿಧ ಮತ್ತು ನಿತ್ಯ. ಆಮೇಲೆ ಏನಂತ ಹೇಳ್ತಾರೆ, ಆಮೇಲೆ ಕಾಲ. ಭಾಳ ತಮಾಷೆ ನೋಡಿ. ಕಾಲ ನಿತ್ಯ ಎಲ್ಲಿಗೂ ಗೊತ್ತು. ಆದರೆ ಕಾಲ ನಿತ್ಯ ಆದರೆ ಕಾಲ ಅನಿತ್ಯ ಕೂಡ ಹೌದು. ಯಾಕಂದರೆ ಕಾಲ ನಾನಾ, ಕ್ಷಣ, ಆಮೇಲೆ ಏನು ಗಂಟೆ, ಗಳಿಗೆ, ಹಗಲು, ರಾತ್ರಿ, ಪಕ್ಷ, ಮಾಂಸ, ವತ್ಸರ, ಅದರ ಯುಗಗಳ ತನಕ ಲೆಕ್ಕ ಮಾಡಿದರೆ ಅನಂತ ಕಾಲಗಳು. ಕಾಲದ ಡಿವಿಷನ್ಸ್ ಅನಂತ. ಅದರ ಕಾಲ ನಿತ್ಯ. ಅದು ನಿತ್ಯವೂ ಹೌದು, ನಾನಾ ವಿಧವೂ ಹೌದು. ಆದರೆ ಆ ನಾನಾ ವಿಧಗಳು ನಿತ್ಯ ಅಲ್ಲ. ಈಗ ಗಂಟೆ ನಿತ್ಯ ಅಲ್ಲ, ಅದು 1 ಗಂಟೆಗೆ ನಾಶ ಆಯಿತು. ಅದು ದಿನ 1 ದಿವಸ ಆದರೂ ನಾಶ ಆಯಿತು. ತಿಂಗಳು 15, 20, 30 ದಿವಸ ಆದರೂ ನಾಶ ಆಯಿತು. ಪಕ್ಷ 15 ದಿವಸ ಆದರೂ ನಾಶ ಆಯಿತು. ಆದರೆ ಇವೆಲ್ಲವನ್ನು ಒಳಗೊಂಡ ಕಾಲ ಎಂದೂ ನಾಶ ಆಗುವುದಿಲ್ಲ. ಅದು ನಾನಾ ವಿಧ ಮತ್ತು ನಿತ್ಯ. ಆಮೇಲೆ ಕಾಲ, ಲೋಕ, ಕಾಲ, ಆಗಮ, ಆತ್ಮನಾಮ. ಆಗಮ ಅಂದರೆ ಶಬ್ದ. ನಮ್ಮ 3 ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಆಗಮ. ಅದರಲ್ಲಿ ಆಗಮ ಅನ್ನೋದು ನಿತ್ಯ ಅಂತ ಅಂದ್ಬಿಟ್ಟು. ಆಗಮ ಅಂದರೆ ಶಬ್ದ. ಆದರೆ ನಾನಾತ್ವ 51 ಅಕ್ಷರಗಳು, ಅದರಿಂದ ಅನಂತ ಶಬ್ದಗಳು. ಅದು ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಶಬ್ದಗಳು ನಿಷ್ಪತ್ತಿ ಆಗ್ಬೋದು. ಆದರೆ ಅವು ಎಲ್ಲವೂ ಕೂಡ ಶಬ್ದಗಳು
ತಮಾಷೆ ನಾನಾ ವಿಧ ಅಂತ. ಯಾಕೆಂದರೆ ಆ ಉಂಟು, ಆ ಅನ್ನೋದು ನಿತ್ಯ, ಅದು ಆಕಾಶದಲ್ಲಿದೆ, ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಈಥರ್. ಆದರೆ ನಾನು ಆ ಅಂತ ಹೇಳುವಾಗ ಅದು ವ್ಯಕ್ತ ಆಗುತ್ತೆ. ನಾನು ಹೇಳುವ ಆ ಬೇರೆ, ನಿಮ್ಮ ಬಾಯಲ್ಲಿ ಬರೋ ಸ್ವರ ಬೇರೆ, ಅವರು ಹೇಳುವ 1000 ಜನ ಆ ಹೇಳಿದರೆ 1000 ಥರ. ಅಂದರೆ ಇದು ನಾನಾತ್ವ. ಆದರೆ ಅದು ಎಲ್ಲವೂ ಕೂಡ ಆಕಾಶದಲ್ಲಿರ್ತಕ್ಕ ಒಂದು ಅಕ್ಷರಗಳು ಅಷ್ಟೇ, ನಿತ್ಯ. ಅದು ಆ ಹುಟ್ಟುವುದಲ್ಲ. ನಾವು ಆ ಅನ್ನುವಾಗ ಆಕಾಶದಲ್ಲಿರುವ ಆಕಾರ ಎಕ್ಸ್ಪ್ರೆಸ್ ಆಗುತ್ತೆ ಅಷ್ಟೇ, ನಿಮ್ಮ ಕಿವಿಗೆ ಬರುವಂತೆ ಮಾಡುತ್ತೆ. ಅದಕ್ಕೆ ಆಕಾಶದ ಗುಣ ಶಬ್ದ ಅಂತ. ನಾನು ಆಕಾಶ ಇದ್ದಲ್ಲಿ ಆ ಅಂದರೆ ನಿಮ್ಮ ಕಿವಿಗೆ ಕೇಳುತ್ತೆ ಅಷ್ಟೇ. ಆ ನಾನು ಸೃಷ್ಟಿ ಮಾಡಿದ್ದಲ್ಲ, ಇದ್ದದ್ದನ್ನೇ ನಿಮಗೆ ಕೇಳಿಸಿದ್ದು. ಸೊ ಆ ವರ್ಣಗಳು ಆಗಮ ನಿತ್ಯ, ವೇದಗಳು ನಿತ್ಯ. ಆದರೆ ಅದನ್ನು ಅಭಿವ್ಯಕ್ತಿ ನಮ್ಮ ಉಚ್ಚಾರದಿಂದ, ಅದು ನಾನಾ ವಿಧ ಉಚ್ಚಾರ. ಈ ವೇದಗಳು ಹಾಗೆ, ವೇದವನ್ನು ಹೇಗೆ ಹೇಳಬೇಕು ಅನ್ನೋದಕ್ಕೆ ಖಚಿತವಾದ ನಿಯಮ ಇಲ್ಲ. ಇಲ್ಲಿ ಕೆಲವರು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತಾರೆ. ಇನ್ನು ಕೆಲವರು ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ. ಇನ್ನೂ ನೀವು ಕೇಳಕ್ಕೆ ಹೋದರೆ ಅವರು ಚಳಿ ಜ್ವರ ಹೇಳಿದಾಗ ಹೇಳ್ತಾರೆ ಅಗ್ನಿಮೀಳೆ ಪುರೋಹಿತಂ ಅಂತಾರೆ. ಅದು ಎಂಥೊಂದು ವೇದ ಅದು. ಯಾಕೆಂದರೆ ಅವರು ಅದೇ ಬ್ರಹ್ಮದೇವರು ಹಾಗೆ ಹೇಳ್ತಿದ್ರು ಅಂತಾರೆ ಕೇಳಿದರೆ. ನಮ್ಮದು ಬ್ರಹ್ಮದೇವರಿಂದೇ ಶುರುವಾಗೋದು, ಮಧ್ಯದಲ್ಲಿ ಯಾವುದೂ ಶುರುವಾಗೋದಿಲ್ಲ ಈ ದೇಶದಲ್ಲಿ. ಹಾಗೆ ಶಬ್ದ ನಿತ್ಯ, ಆದರೆ ಅದು ನಾನಾ ವಿಧ. ಆಮೇಲೆ ಕೊನೆಗೆ ಆತ್ಮನ ಮುಂದೆ ನೀವು ಯಾವುದು ನಿತ್ಯ ಅಂದರೆ ಆತ್ಮ ಅಂದರೆ ಆಪ್ನೋತಿ, ಯಾವುದು ಆಮ್ನಿ ಪ್ರೆಸೆಂಟೋ ಅದು ನಿತ್ಯ ಅಂದರು. ಆತ್ಮ ಅಂದರೆ ಎಲ್ಲ ಕಡೆ ಇರುವಂಥದ್ದು, ಆಪ್ನೋತಿ ವ್ಯಾಪ್ನೋತಿ, ಎಲ್ಲ ಕಡೆ ಇರುವಂಥದ್ದು ಯಾವುದು ಅಂದರೆ ಆಕಾಶ ಎಲ್ಲ ಕಡೆ ಇದೆ, ಅದು ನಾಶ ಆಗೋದಿಲ್ಲ. ಆಕಾಶ ನಿತ್ಯ, ಆದರೆ ಅದಕ್ಕೆ ನಾನಾ ವಿಧ ಅಂದರು. ಆಕಾಶ ನಾನಾ ವಿಧ, ಎಷ್ಟು ವಿಚಿತ್ರ ನೋಡಿ. ನಮ್ಮಲ್ಲಿ ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ನಮ್ಮಲ್ಲಿ ಅನೇಕ ಮಂದಿ ಜೈನ ಧರ್ಮದಲ್ಲಿ ಆಕಾಶವನ್ನು ಒಪ್ಪಲ್ಲ. ಆಕಾಶ ಅಂದರೆ ಏನು ನಿಗೇಷನ್ ಆಫ್ ಸಾಲಿಡ್ ಥಿಂಗ್ಸ್ ಅಷ್ಟೇ, ಅದೊಂದು ವಸ್ತು ಅಲ್ಲ, ಏನು ಇಲ್ಲದೆ ಇರೋದು ಆಕಾಶ ಅಂತ. ಸೊ ಆಕಾಶ ಅನ್ನುವುದನ್ನೇ ನಮ್ಮಲ್ಲೇ ಅನೇಕ ಜನ ಫಿಲಾಸಫರ್ಸ್ ಒಪ್ಪುವುದಿಲ್ಲ. ಸೈಂಟಿಸ್ಟ್ಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಉಂಟು, ಆಕಾಶ ಅನ್ನೋದು ಉಂಟೋ ಇಲ್ಲವೋ. ಬಹಳ ಜನಕ್ಕೆ ಆಕಾಶ ಅನ್ನೋದ್ರ ಬಗ್ಗೆ ಅದು ಒಂದು ಕಾಂಕ್ರೀಟ್ ಥಿಂಗ್ ಅಲ್ಲ ಅನ್ನುವಂಥ ಭಾವನೆ ಇವತ್ತಿಗೂ ಇದೆ. ಆದರೆ ತತ್ವಶಾಸ್ತ್ರ ಫಿಲಾಸಫಿ ಹೇಳ್ತದೆ ಒಂದಲ್ಲಪ್ಪ 4 ಆಕಾಶ ಇದೆ. ಇದು ತಮಾಷೆ ಏನು ಅಂದರೆ, ನಿಮಗೆ ಒಂದು ಸಂಗತಿ ಹೇಳಬೇಕು. ನಾನು ಈ ವಿಷಯವನ್ನು ಅಮೇರಿಕಾದಲ್ಲಿ ಒಂದು ಸಭೆಯಲ್ಲಿ ಹೇಳಿದಾಗ ಅಲ್ಲಿ ತುಂಬ ಜನ ಸೈಂಟಿಸ್ಟು ಕೂತಿದ್ದರು. ಅಲ್ರಿ ನಮಗೂ ಅರ್ಥ ಆಗದ ವಿಷಯ ಹೇಳ್ತಾರಲ್ಲಪ್ಪ ಇವರು ಶುರು ಮಾಡಿದರು. ನಮಗೆ ಮಾಡರ್ನ್ ಸೈನ್ಸು ಓದಿದವರಿಗೂ ಗೊತ್ತಿಲ್ಲ ಇದೆಲ್ಲ, ಎಲ್ಲಿಂದ ಹೇಳ್ತಾರೆ, ಎಲ್ಲಿಂದ ಅಲ್ಲ, ಮಧ್ವಾಚಾರ್ಯ ಹೇಳಿದ್ದನ್ನು ನಾನು ಹೇಳೋದಷ್ಟೆ. 4 ಆಕಾಶಗಳಿದೆ. ಯಾವುದೆಲ್ಲ? ಒಂದು ನೋಡಿ, ಆಕಾಶ ಅಂದರೆ ಇಡೀ ಎಲ್ಲ ಕಡೆ ಇರತಕ್ಕಂಥ ಸ್ಪೇಸ್. ಆ ಸ್ಪೇಸ್ನಲ್ಲಿ ಸೃಷ್ಟಿಗೋಸ್ಕರ ಒಂದು ಅಂಶ, ಅದನ್ನು ಅಂದರೆ ಆಚೆ ಸೃಷ್ಟಿ ಇಲ್ಲ, ಬ್ರಹ್ಮಾಂಡದ ಆಚೆ ಇಲ್ಲ, ಬ್ರಹ್ಮಾಂಡದ ಒಳಗಿರತಕ್ಕಂಥ ಆಕಾಶ ಉಂಟಲ್ಲ, ಅದನ್ನು ಈಥರ್ ಅಂತಾರೆ. ಅದು ಈಥರ್, ಸ್ಕೈ, ಫರ್ಮಮೆಂಟ್, ಏನು ಬೇಕಾದ್ರೆ ಹೇಳಿ. ಸ್ಪೇಸ್ ಬೇರೆ, ಈಥರ್ ಬೇರೆ. ಯಾಕೆಂದರೆ ಆ ಅನಂತ ಆಕಾಶದಲ್ಲಿ ಇಟ್ ಈಸ್ ಕಲರ್ಲೆಸ್. ಬಟ್ ಈ ಸೃಷ್ಟಿಗೆ ಯೋಗ್ಯವಾಗಿರತಕ್ಕಂಥ ಆಕಾಶ ಉಂಟಲ್ಲ, ಅದರಲ್ಲಿ ಕಣ್ಣಿಗೆ ಕಾಣದ ನೀಲವರ್ಣ ಇದೆ ಎಂದರು. ಓಹೋ, ನಮಗೆ ಇಂಗ್ಲೀಷ್ ಓದಿದ ಮೇಲೆ ಗೊತ್ತಾದದ್ದು, ಸಂಸ್ಥೆಯಲ್ಲಿ ಹೇಳಿದ್ದು ಮರೆತೇ ಹೋಗಿತ್ತು. ಕಣ್ಣಿಗೆ ಕಾಣದ ಅತೀತ ನೀಲ, ಅಲ್ಟ್ರಾವೈಲೆಟ್ಟು, ಅದು ಈ ಸೃಷ್ಟಿ. ಅದು ಅಲ್ಟ್ರಾವೈಲೆಟ್ ಇಲ್ಲದ ಆಕಾಶ ಸ್ಪೇಸು, ಅಲ್ಟ್ರಾವೈಲೆಟ್ ಇರತಕ್ಕಂಥ ಆಕಾಶ ಸ್ಕೈ. ಎರಡಾಯ್ತಾ ನೋಡಿ. ಇಷ್ಟು ಸ್ಪಷ್ಟವಾಗಿ ಫಿಲಾಸಫಿ ಅಲ್ಲದೆ ಯಾವ ಸೈಂಟಿಸ್ಟು ಈ ಜಗತ್ತಿನಲ್ಲಿ ಈ ತನಕ ಹೇಳಲಿಲ್ಲ ಇದನ್ನು. 3ನೇ ಆಕಾಶ ಯಾವುದು ಗೊತ್ತಾ? ಆ ಆಕಾಶ ಉಂಟಲ್ಲ, ಅಲ್ಟ್ರಾವೈಲೆಟ್ಟಿನ ಆವರಣಕ್ಕೆ ಒಳಗಾದಂಥ ಭೂತಮಪ್ಯಸಿತಂ ದಿವ್ಯ ದೃಷ್ಟಿ ಗೋಚರಮೇವತ್ತು ಹೇಳಿದ ಆಕಾಶ ಉಂಟಲ್ಲ, ಆ ಆಕಾಶದಲ್ಲಿ ಮತ್ತೆ ಡಿವಿಷನ್ ಮಾಡಿಕೊಂಡಿದ್ದೇವೆ ನಾವು. ಈಗ ಪಾಕಿಸ್ತಾನದ ಆಕಾಶ, ಅಲ್ಲಿ ನಮ್ಮ ವಿಮಾನ ಹೋದರೆ ಹೊಡೆದು ಹಾಕ್ತಾರೆ. ಅದು ಈಚೆ ಬಂದವಳೆ ನಮ್ಮ ಆಕಾಶ, ಇವರ ಅಪ್ಪನ ಆಸ್ತಿ ಅಲ್ಲ ಅದು. ಅದು ಇದು ನಮ್ಮ ಆಕಾಶ, ಅವರು ಬಂದವಳು. ಅಂದರೆ ಪಾಕಿಸ್ತಾನದ ಆಕಾಶ, ಭಾರತದ ಆಕಾಶ, ಮನೆ ಒಳಗಿರುವ ಆಕಾಶ, ಮಠದ ಒಳಗಿರುವ, ಇದು ಡಿವಿಷನ್ ಪುರ ಆಕಾಶಕ್ಕೆ. ಅದು 3ನೇ ಆಕಾಶ, ಆ ಡಿವಿಷನ್ಸ್ ಆಫ್ ಸ್ಕೈ. ಅದೇ ಅದರ ನಾನಾತ್ವಂ, ನಿತ್ಯತ್ವಂ ಅಥವಾ ನಾನಾತ್ವಂ. ಆಕಾಶ ಎಲ್ಲವೂ ನಿತ್ಯ, ಬಟ್ ಅದು ನಾನಾ ವಿಧ. ನೋಡಿ, ಕಾಲ ನಿತ್ಯ, ಅದರ ಅಂಶಗಳು ನಿತ್ಯ ಅಲ್ಲ. ಆಕಾಶ ನಿತ್ಯ, ಅದರ ಅಂಶಗಳು ನಿತ್ಯ. ಈ ವ್ಯತ್ಯಾಸಕ್ಕೂ ಅದು
ಆಯಿತು, ಆಕಾಶ ಆಯಿತು. ಅದೇನು ಇದು ಇದು ಎಂದು ನಮ್ಮ ಆಕಾಶ ನಿಮ್ಮ ಆಕಾಶ ಅಂತ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆಯೋ ಗೊತ್ತಿಲ್ಲ ನಾನು. ಬಟ್ ನಾವು ಹೇಳ್ತೇವೆ ನಮ್ಮ ಆಕಾಶದಲ್ಲಿ ಪಾಕಿಸ್ತಾನದ ವಿಮಾನ ಬಂದ ಕೂಡ ನಾವು ಉರುಳಿಸ್ತೇವೆ. ಒಮ್ಮೊಮ್ಮೆ ಅವರದ್ದು ಅಂತ ತಿಳ್ಕೊಂಡು ನಮ್ಮದನ್ನು ಉರುಳಿಸ್ತೇವೆ. ಏನು ಮಾಡೋದು ಗ್ರಹಚಾರ. ಹಾಗಾಗಿ ಇದು ಡಿವಿಷನ್ಸ್ ಆಫ್ ಸ್ಕೈ. ಆಕಾಶಗಳಲ್ಲಿ ಮತ್ತೆ ನಮ್ಮದು ನಿಮ್ಮದು, ನಮ್ಮ ಮನೆಯ ಮೇಲಿರುವ ಆಕಾಶ, ನಿಮ್ಮ ಮನೆಯ ಮೇಲೆ ಇರುವ ಆಕಾಶ, ಘಟಾಕಾಶ ಮಠಾಕಾಶ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. 3 ಆಕಾಶ ಆಯಿತಾ. ಇನ್ನೊಂದು ಎಂದೂ ನಾವು ಕಾಣಲಿಕ್ಕೆ ಆಗದ ಆಕಾಶ ಉಂಟು. ಒಂದು ಮಡಕೆ ಇದೆ. ಆ ಮಡಕೆ ಅನ್ನೋದು ಅನೇಕ ಪರಮಾಣುಗಳ ಪುಂಜ ಅಲ್ವಾ. ಪರಮಾಣುಗಳ ರಾಶಿ ಮಣ್ಣಾಯಿತು, ಮಣ್ಣಿನಿಂದ ಮಡಕೆ ಆಯಿತು. ಆ ಪರಮಾಣುಗಳಿಂದ, ಪರಮಾಣು ಅಂತಂದರೆ ಅದರ ಒಳಗೆ ಸ್ಪೇಸ್ ಇದೆ. ಯಾಕೆಂದರೆ ಸಬ್ ಆಟಮ್ಸ್ ಇದೆ ಅಲ್ಲಿ. ಆ ಸಬ್ ಆಟಮ್ಸ್ ನಿರಂತರ ಚಲಿಸ್ತಾ ಇದೆ. ಚಲಿಸ್ಬೇಕಾದ್ರೆ ಸ್ಪೇಸ್ ಇರಬೇಕು. ಅದು ಎಂದೂ ನಮಗೆ ಕಾಣುವುದಿಲ್ಲ. ನಮ್ಮ ಕಣ್ಣಿಗೆ ಕಾಣದ ಆಟಮ್ಸ್ ಒಳಗಿರ್ತಕ್ಕ ಆಕಾಶ, ಇದು 4ನೇ ಆಕಾಶ. ಇದೆಲ್ಲ ನಮಗೆ ಅರ್ಥ ಆಗಬೇಕಾದ್ರೆ ಸೈನ್ಸ್ ಓದಿದರೆ ಸಾಕಾಗೋಲ್ಲ, ವೇದಾಂತ ಓದಬೇಕಾಗತ್ತೆ. ವೇದಾಂತಿಗಳು ಇಷ್ಟು ಸೂಕ್ಷ್ಮವಾಗಿ ಆಕಾಶವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದು ನಮ್ಮಲ್ಲಿ ಎಲ್ಲ ನಾವು ವೇದಾಂತ ಅಂದರೆ ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ದಾರೆ. ಮೂಢನಂಬಿಕೆ ಎಲ್ಲ ನಮ್ಮ ನಂಬಿಕೆಯನ್ನು ಶೋಧನೆ ಮಾಡಿರ್ತಕ್ಕಂಥ ಒಂದು ಮನಃಶಾಸ್ತ್ರ. ಅದು ಹೀಗೆ 4 ಆಕಾಶಗಳು. ಇದನ್ನು ಹೇಳಿದ್ರು ನಾನಾತ್ವಂ ಅಥ ನಿತ್ಯತ್ವಂ. ಅದು ನಾನಾ ವಿಧ ಆಕಾಶ, ಅಷ್ಟಿದು ನಿತ್ಯ. ಅದು ಯಾವುದೂ ಅನಿತ್ಯ ಅಲ್ಲ. ಅದು ಅದೇ ಆತ್ಮ ಶಬ್ದದಿಂದ ಆಕಾಶ. ಮತ್ತೊಂದು ಪ್ರಕೃತಿ, ಮೂಲ ಪ್ರಕೃತಿ, ಅದು ನಿತ್ಯ. ಆದರೆ ಅದರದ್ದು ಪ್ರಪಂಚದಲ್ಲಿ ಸತ್ವ ರಜಸ್ಸು ತಮಸ್ಸು, ಅದರಿಂದ ಅನಂತ ಬಗೆಯ ಸೃಷ್ಟಿ. ಹಾಗಾಗಿ ಇವೆಲ್ಲ ನಿತ್ಯವೂ ಹೌದು, ನಾನಾ ವಿಧವೂ ಹೌದು. ನಾನಾತ್ವ. ಈ ಜೀವರು ಅಷ್ಟೇ. ಎಲ್ಲ ಜೀವರು ಒಮ್ಮೆ ಸತ್ತುಗೊಳ್ಳೆ ಮುಗಿಯಲಿಲ್ಲ. ನಿರಂತರ ಹುಟ್ಟುತ್ತಾರೆ ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ. ಯಾಕೆಂದರೆ ಕಾಲವೂ ನಿತ್ಯ. ಆದರೆ ನಾನಾತ್ವಂ ಅಥ ನಿತ್ಯತ್ವಂ. ಒಬ್ಬರಂತೆ ಒಬ್ಬರಿಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ. ಜಗತ್ತಿನಲ್ಲಿ ಯಾವುದೇ 2 ವಸ್ತು ಒಂದೇ ಥರದ್ದಿಲ್ಲ. ಒಂದು ಮರದಲ್ಲಿ ಇರತಕ್ಕಂಥ 1000 ಎಲೆಗಳಿರ್ಬೋದು. 1000 ಎಲೆಯಲ್ಲಿ ನೋಡಲಿಕ್ಕೆ ಇದು ಮಾವಿನ ಎಲೆ, ಇದು ಹಲಸಿನ ಎಲೆ. ಆದರೆ ಒಂದು ಮಾವಿನ ಎಲೆ ಹಾಗೂ ಇನ್ನೊಂದುಂಟ. ಎಷ್ಟು ಎಲೆಗಳೋ ಅಷ್ಟು ವೈವಿಧ್ಯ. ಹಾಗೆ ಸೃಷ್ಟಿಯಲ್ಲಿ ನೋ 2 ಥಿಂಗ್ಸ್ ಆರ್ ಈಕ್ವಲ್ ಇನ್ ದಿಸ್ ಕ್ರಿಯೇಷನ್. ಒಂದೇ ಥರದ 2 ವಸ್ತುವನ್ನು ಭಗವಂತ ತನ್ನ, ಇಲ್ಲಿ ನಮ್ಮಲ್ಲಿ ಬಹಳ ಜನ ಇನ್ನೊಬ್ಬರ ಕೃತಿಯನ್ನು ಅಪಹಾರ ಮಾಡಿ ತಮ್ಮ ಹೆಸರು ಹಾಕಿ ಪಬ್ಲಿಷ್ ಮಾಡ್ತಾರೆ. ಭಗವಂತ ತಾನೇ ಮಾಡಿದ್ದನ್ನು ತಾನು ಕಾಪಿ ಮಾಡೋದಿಲ್ಲ. ಎಲ್ಲವೂ 2 ವಸ್ತು ಅಂದರೆ ಒಂದು ಥರದ್ದು 2 ವಸ್ತು ನಿಮಗೆ ಹುಡುಕಲಿಕ್ಕೆ ಪ್ರಪಂಚದಲ್ಲಿ ಸಿಗೋದಿಲ್ಲ. ಅದಂತೂ ಈಗ ಇದರ ಹಾಗೆ ಉಂಟಲ್ಲ, ರೀಪ್ರಿಂಟ್ ಮಾಡ್ತೇವಲ್ಲ, ಹಾಗೂ ಅಲ್ಲ. ಯಾಕೆಂದರೆ ಭಗವಂತನ ಒಂದೇ ಥರದ 2 ವಸ್ತು. ಕೆಲವರು 7 ಜನ ಒಂದೇ ಥರದವ್ರು ಇರ್ತಾರೆ ಅಂತೆಲ್ಲ ಒಂದು ಅಡಗುಲಜ್ಜಿ ಕಥೆ ಇದೆ, ಸಿನಿಮಾದವರು ಹೇಳ್ತಾರೆ. ಹಾಗೆಲ್ಲ ಒಂದೇ ಥರದವರು 7 ಜನ ಇರೋಲ್ಲ. ಅವಳಿ ಮಕ್ಕಳು ಇರ್ತಾರಲ್ಲ, ಅವರು ಇಬ್ಬರು ಒಂದೇ ಥರ ಕಾಣ್ತಾರೆ, ಅದರ ಡಿಫ್ರೆನ್ಸ್ ಇರುತ್ತೆ. ಒಂದೇ ಥರ 100ಕ್ಕೆ 100ರಷ್ಟು ಈಕ್ವಲ್ ಆದ 2 ವಸ್ತು ಪ್ರಪಂಚದಲ್ಲಿ ಇಲ್ಲ. ಇದು ನೋಡಿ, ನಾನಾತ್ವಂ ಅಥ ನಿತ್ಯತ್ವಂ. ಕಾಲ, ಲೋಕ, ಕಾಲ, ಆಗಮ, ಆತ್ಮನ, ಇದೆಲ್ಲವೂ ನಿತ್ಯ ಮತ್ತು ಎಷ್ಟು ಅಪೂರ್ವ ಸಂಗತಿಗಳನ್ನು ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟ ಕೃಷ್ಣ. ನಮಗೆ ಒಮ್ಮೊಮ್ಮೆ ಇಷ್ಟ ಅರ್ಥ ಆಗಲಿಕ್ಕೆ ಒಂದು ಜೀವನ ಬೇಕಾಗುತ್ತೆ. ಅವನು ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾನೆ. ಮನ್ಯಸೆ ಸರ್ವಭಾವಾನಾಂ ಸಂಸ್ಥಾಹಿ ಔತ್ಪತ್ತಿಕಿ ಯಥಾ. ಆಮೇಲೆ ಹೇಳ್ತಾನೆ ಸರ್ವಭಾವಾನಾಂ. ಇದು ಅಂತಲ್ಲ, ಪ್ರಪಂಚದ ಎಲ್ಲ ಪದಾರ್ಥಗಳಿಗೆ ಇದೊಂದು ವಿಶಿಷ್ಟವಾದ, ಭಿನ್ನವಾದ ಮತ್ತು ನಾನಾ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು. ಅದರಲ್ಲಿ ಜೀವರು ವಿಶೇಷ ಬೇಕಾದಲ್ಲಿ. ಜೀವರು ನಾನಾ ಬಗೆ ಇದ್ದಾರೆ, ಅನಂತವಾಗಿದ್ದಾರೆ. ಆಮೇಲೆ ತಾನೆ ಸರ್ವಭಾವಾನಾಂ. ಜಗತ್ತಿನಲ್ಲಿರೋ ಇದು ನಿನಗೆ ಗೊತ್ತಿದೆ ಅಂತಾನೆ. ಮನ್ಯಸೆ, ಅದನ್ನು ನಾನು ಹೇಳಬೇಕಾ? ನಿನಗೂ ಗೊತ್ತಿದೆ. ಏನು ಗೊತ್ತಿದೆ? ಸರ್ವಭಾವಾನಾಂ ಸಂಸ್ಥಾಹಿ ಔತ್ಪತ್ತಿಕಿ ಯಥಾ. ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಸ್ಥಿತಿ ಅಂದರೆ ಅದರ ವಸ್ತುಸ್ಥಿತಿ ಅದರೀಗ ಅಂದರೆ ನಾವು ಇಲ್ಲಿ ಉದಾಹರಣೆ ಹೇಳಿದ್ರೆ ಒಬ್ಬೊಬ್ಬರ ಸ್ವಭಾವ ಒಂದೊಂದು. ನಾವು ಸ್ವಭಾವವನ್ನು ಏನು ಹೇಳ್ತೇವೆ? ಹುಟ್ಟುಗುಣ ಅಂತೇವೆ ಅಲ್ವಾ? ಹುಟ್ಟುಗುಣ ಅದನ್ನೇ ಹೇಳಿದ ಅವನು. ಸಂಸ್ಥಾ ಅಂದರೆ ಸ್ಥಿತಿ, ಹುಟ್ಟುಗುಣ. ಅದು ಔತ್ಪತ್ತಿಕಿ, ಹುಟ್ಟಿನಿಂದ ಬಂದದ್ದು, ಮತ್ತೆ ಬರೋದಲ್ಲ. ಅದು ಬಂದದ್ದಲ್ಲ. ಅದು ಎಲ್ಲ ಪದಾರ್ಥಗಳಿಗೂ ಅದರದ್ದೇ ಆದ ಸ್ವಂತ ಸ್ವಭಾವ ಇದೆ. ಅದನ್ನು ಬಿಟ್ಟುಕೊಡೋದಿಲ್ಲ. ಅದನ್ನು ನಮಗೆ ಮಧ್ಯೆಯಲ್ಲಿ ಬೇರೆ ಬೇರೆ ಮನುಷ್ಯರಿಗೇನು ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಸ್ವಭಾವ ಬರಬಹುದು. ಬೇರೆ ಬೇರೆಯವರ ಸಂಪರ್ಕದಿಂದ, ಒಳ್ಳೆ ಸಜ್ಜನರ ಸಹವಾಸದಿಂದ ಶಾಸ್ತ್ರ ಕೇಳಬೇಕು ಅಂತ ಮನಸ್ಸಾಗತ್ತೆ. ಆಮೇಲೆ ಯಾರು ಹುಡುಗರ ಸಹವಾಸ ಬಂದರೆ ಬಾರಿ ಹೋಗುವಂಥ ಮನಸ್ಸಾಗತ್ತೆ. ಇದೇನು ಸ್ಥಿರ ಇಲ್ಲ.
ಆದರೆ ಅವನ ಸ್ವಭಾವ ಏನು ಅಂತ ವಿಚಾರ ಮಾಡಬೇಕು. ಸ್ವಭಾವ ಏನು ಅಂತ ವಿಚಾರ ಮಾಡಿದರೆ ಅವನು ಎಷ್ಟೇ ಏನೇನೋ ಬೇರೆ ಬೇರೆ ಚಾಳಿಗಳಿಗೆ ಒಳಗಾಗಿ ಬೇರೆ ಬೇರೆ ಸ್ಥಿತ್ಯಂತರ ಪಡೆದರೂ ಆ ಉತ್ಪತ್ತಿಗೆ ಸ್ಥಿತಿ ಅಂತ ಅವನ ಸಹಜ ಸ್ಥಿತಿ ಅಂತ ಒಂದಿದೆ. ಆ ಟ್ರ್ಯಾಕಿಗೆ ಬರಲೇಬೇಕು ಅವ. ಎಲ್ಲವೂ ಅಷ್ಟೇ ಇದು ಅದರಿಂದ. ಆದರೆ ಬೇರೆ ಬೇರೆ ಕಾಣುತ್ತಲ್ಲ, ಅದಕ್ಕೆ ಹೇಳ್ತಾನೆ ತತ್ ಜಾತಿ ತತ್ತದ್ ವಿಭೇದೇನ ಭಿದ್ಯತೆ ಜಾಯತೆ ಚ ಧೀಹಿ. ಬುದ್ಧಿ ಬೇರೆ ಬೇರೆ ಆಗುತ್ತೆ ನೋಡಿ. ಚಿಕ್ಕ ಮಕ್ಕಳ ಬುದ್ಧಿ ಬೇರೆ, ಅವರ ಆಸಕ್ತಿ ಬೇರೆ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಪ್ರಾಯಕ್ಕೆ ಬಂದ ಮೇಲೆ ಅವಾಗ ಬುದ್ಧಿಯೇ ಬೇರೆ, ಅವನಿಗೇನೇನೋ ಎಲ್ಲ ಹೊಸ ಹೊಸ ಯೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಪ್ರಾಯ ಆಯಿತು, ಮುದುಕಾದ, ಅವಾಗ ಬುದ್ಧಿಯೇ ಬೇರೆ. ಪ್ರಾಯದಲ್ಲಿ ಹುಚ್ಚಾಟ ಮಾಡಿದ್ದು, ಮುದುಕನಾದಾಗ ಪಶ್ಚಾತ್ತಾಪ ಪಡ್ತಾನೆ, ಏನೇನೋ ಮಾಡಿಬಿಟ್ಟೆ ಯೌವನದಲ್ಲಿ, ಈಗ ಹಾಸಿಗೆಯಲ್ಲಿ ಮನೆಗೆ ಪಶ್ಚಾತ್ತಾಪ ಪಡು. ಅಂದರೆ ಒಂದೇ ಜೀವಕ್ಕೆ ಬಾಲ್ಯದಿಂದ ಯೌವನ, ಕೌಮಾರ, ವೃದ್ಧಾಪ್ಯ ಇದು ಒಂದೊಂದರಲ್ಲಿ ಒಂದೊಂದು ರೀತಿ ಜಾಯತೆ ಭಿದ್ಯತೆ ಚ ಧೀಹಿ. ಅದರದ್ದು ಬೇರೆ ಬೇರೆ ಬದಲಾವಣೆಗಳಾಗ್ತವೆ. ಅಷ್ಟೇ ಅಲ್ಲ, ಇದು ಜಾತಿ ವಿಭೇದೇನ. ಅವನು ಮನುಷ್ಯನಾಗಿ ಹುಟ್ಟಿದರೆ ಆಯಿತು, ಮನುಷ್ಯನೇ ಬಾಲ್ಯ ವ್ಯತ್ಯಾಸ. ಅವನು ಸತ್ವ ಸ್ವಭಾವ, ರಜಸ್ವಭಾವ, ತಮಸ್ ಸ್ವಭಾವ. ಪ್ರಾಣಿಗಳು ಅವನು ಮನುಷ್ಯನಾಗಿ ಹುಟ್ಟಬೇಕಾಗಿಲ್ಲ. ಒಬ್ಬ ಮನುಷ್ಯ ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟಬೇಕಾಗಿಲ್ಲ. ಸ ಹೇ ವ್ಯಾಘ್ರೋವ ವರಾಹೋವ ವೃಕೋವ ಯತ್ಯದ್ಭವಂತಿ ತತದಾ ಭವಂತಿ ಅಂತ ಹೇಳಿದರು ವೇದದಲ್ಲಿ. ಅವನು ಮತ್ತೆ ಹುಲಿಯಾಗಿ ಹುಟ್ಟಬಹುದು, ಯಾವುದೇ ಒಂದು ಪ್ರಾಣಿಯಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು. ಆಗ ಅದು ಸ್ವಭಾವ ಬೇರೆ. ಹುಲಿಯಾದರೆ ಸ್ವಭಾವ ಬೇರೆ, ಆನೆಯ ಸ್ವಭಾವ ಬೇರೆ. ಅದು ಅಲ್ಲಲ್ಲಿ ಆ ಹುಟ್ಟಿನ ವ್ಯತ್ಯಾಸದಿಂದ ಆಗ ಆನೆಯ ಸ್ವಭಾವ ಆನೆ ಜನ್ಮದಲ್ಲಿ ಮಾತ್ರ. ಮತ್ತು ಆ ಜೀವ ಹೊರಗೆ ಬಂದಾಗ ಮತ್ತೆ ಆನೆಯ ಸ್ವಭಾವ ಇಲ್ಲ. ಅದೇ ಅದು ಜೀವದ ಸ್ವಾಭಾವಿಕ ಗುಣ ಅಲ್ಲ. ಆನೆ ಮನುಷ್ಯನಾಗಿ ಹುಟ್ಟಿದಾಗ ಅದು ಸ್ವಭಾವವೇ ಬೇರೆ. ಆ ಮನುಷ್ಯ ಆನೆಯಾಗಿ ಹುಟ್ಟಿದಾಗ ಅದು ಆನೆಯ ಸ್ವಭಾವ ಬಂದುಬಿಡುತ್ತೆ ಅದಕ್ಕೆ. ಅಂದರೆ ಅದು ಬೇರೆ ಬೇರೆ ಜಾತಿಗಳು, ಅಂದರೆ ಬೇರೆ ಬೇರೆ ಪ್ರಕೃತಿಗಳಲ್ಲಿ ಇರತಕ್ಕಂಥ ಪ್ರಾಣಿ ವಿಶೇಷಗಳಿಂದ ಪ್ರಾಣಿ ವಿಶೇಷಗಳ ಜನ್ಮ ಬಂದಾಗ ಅದೇ ಬುದ್ಧಿ ಬಂದುಬಿಡುತ್ತೆ. ಅದು ಒಂದು ಕಥೆ ಇದೆ ಹಳ್ಳಿಯಲ್ಲಿ. ಏನು ಅಂದರೆ, ಒಬ್ಬರು ವಿದ್ವಾಂಸರು ತಾನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಡುತ್ತೇನೆ ಅಂತ ಖಂಡಿತಂತೆ ಅವರಿಗೆ, ಜ್ಞಾನದೃಷ್ಟಿಯಿಂದ. ಕಡೆಗೆ ಹೇಳಿದಂತೆ ಶಿಷ್ಯರ ಹತ್ರ, ನಾನು ಮುಂದಿನ ಜನ್ಮದಲ್ಲಿ ನನ್ನ ಪ್ರಾರಬ್ಧ ಕ್ರಮದಿಂದ ಹಂದಿಯಾಗಿ ಹುಡುತ್ತೇನೆ, ನೀವು ಅದನ್ನು ನಾನು ಕೊಂದುಬಿಡಿ, ನನಗೆ ಆ ಜನ್ಮ ಬೇಡ ಅಂತ ಹೇಳಿ. ಆಯಿತು ಗುರುಗಳೇ ಅಂದರು ಶಿಷ್ಯರು. ಅವನು ಹಂದಿಯಾಗಿ ಹುಟ್ಟಿದ. ಇವರು ಅವನು ಕೊಲ್ಲಬೇಕು ಅಂತ ಹೋದಾಗ, ನಾನು ಆವಾಗ ಬೇಡ ಅಂತ ಹೇಳಿದ್ದೆ, ಹೌದು ನನಗೆ ಈಗ ಹಂದಿ ಜನ್ಮವೇ ಇಷ್ಟವಾಗಿದೆ, ನನ್ನನ್ನು ಬದುಕಬೇಡಿ ಅಂದರೆ ಆವಾಗ ಅದೇ ಇಷ್ಟವಾಗುತ್ತೆ. ಹಂದಿಯಾಗಿ ಹುಟ್ಟಿದಾಗ ಹಂದಿ ಇಷ್ಟ ಆಗುತ್ತೆ. ಅದು ಮನುಷ್ಯನಿಗೆ ಅದು ಅಸಹ್ಯ ಇರಬಹುದು. ಹಾಗೆ ಪ್ರತಿಯೊಂದು ಪ್ರಾಣಿಗೆ, ಆಯಾ ಪ್ರಾಣಿಗೆ ಅದರ ಬದುಕು ಅದಕ್ಕೆ ಇಷ್ಟವಾಗುತ್ತೆ. ಅದರ ಜಾತಿ, ಸ್ವಭಾವ, ಅದರ ಬುದ್ಧಿ ಎಲ್ಲ ಬೇರೆ ಬೇರೆ ಆಗುತ್ತೆ. ಆದ್ದರಿಂದ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಪಕ್ಷಿಗಳಲ್ಲಿ ಬೇರೆ ಬೇರೆ ಬುದ್ಧಿಗಳು. ಈಗ ಮರ ಕುಟ್ಟಿಗೆ ಪಕ್ಷಿ, ಬೇರೆ ಪಕ್ಷಿಗಳು ಮರವನ್ನು ಕುಟ್ಟಿ ಗೂಡು ಕಟ್ಟೋಲ್ಲ. ಮರ ಕುಟ್ಟಿಗೆ ಬಂದ ಕೂಡಲೇ ಒಂದು ಮರ ನೋಡಿದರೆ ಅಲ್ಲಿ ಕುಟ್ಟಿ ಅದರದ್ದು ಗೂಡು ಮಾಡಿ ಆಯಿತು. ಆಮೇಲೆ ಇನ್ನೊಂದು ಕೆಲವುಗಳು ಬಲೆಯಿಂದ ಚೆನ್ನಾಗಿ ಒಳ್ಳೆ ಬಲೂನ್ ಥರ ಮನೆ ಕಟ್ತವೆ. ಒಂದೊಂದು ಪ್ರಾಣಿಗಳಿಗೆ, ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಸ್ವಭಾವ, ಬಹಳ ವಿಚಿತ್ರವಾದ ಸ್ವಭಾವ. ಆನೆ, ಈಗ ಕಾಡಿನಲ್ಲಿರುವ ಪ್ರಾಣಿಗಳು ಸಾಮಾನ್ಯವಾಗಿ ನರಿ, ನಾಯಿ, ಹುಲಿ, ಕರಡಿ, ಆಮೇಲೆ ಸಿಂಹ, ಹೈಯಿನ, ಇವೆಲ್ಲ ಕತೆಗಿರುವ ಹೈಯಿನ ಅಂದರೆ ಇವೆಲ್ಲ ಮಾಂಸಾಹಾರಿಗಳು. ಆದರೆ ಅಷ್ಟು ದೊಡ್ಡ ಪ್ರಾಣಿ ಆನೆ ಅದು ಮಾಂಸಾಹಾರಿ ಅಲ್ಲ, ಅದು ಶಾಕಾಹಾರಿ. ಅದು ಎಂದೂ ಮಾಂಸ ತಿನ್ನೋಲ್ಲ. ಮನುಷ್ಯರನ್ನು ಕೊಲ್ತಾವೆ ಅವು, ಯಾಕೆ ಹೆದರಿ. ಅವನು ನಮಗೆ ತೊಂದರೆ ಮಾಡ್ತಾನೆ ಅಂತ ಹೆದರಿ ಮನುಷ್ಯರನ್ನು ಕಾಡಿನಲ್ಲಿ ಕೊಲ್ಲಬಹುದು. ಒಟ್ಟು ಮನುಷ್ಯನನ್ನು ಆಗಲಿ ಯಾವುದೇ ಪ್ರಾಣಿಯನ್ನು ನೋಡಿ, ಆನೆಗಳು ಓಡಾಡ್ತಾ ಇದ್ದಾಗ ಅದರ ಕಾಲುಬುಡದಲ್ಲೇ ಮೊಲಗಳು ಓಡಾಡ್ತಾ ಇರ್ತವೆ, ಏನೂ ಮಾಡೋಲ್ಲ. ಯಾಕೆಂದರೆ ಮೊಲಗಳು ಏನೂ ಮಾಡೋಲ್ಲ ಅಂತ ಗೊತ್ತಿದೆ ಅವುಗಳಿಗೆ. ಆದರೆ ಮನುಷ್ಯನ ನೋಡಿದ್ರು ಓಡಿಸ್ಕೊಂಡು ಬರ್ತವೆ, ಯಾಕಂದರೆ ನಂಬಿಕೆ ಇಲ್ಲ ಮನುಷ್ಯನ ಮೇಲೆ. ಪ್ರಾಣಿಗಳು ಕೂಡ ಮನುಷ್ಯನನ್ನು ನಂಬೋಲ್ಲ. ಇವನು ಏನೋ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ, ಚೇಸ್ ಮಾಡ್ತವೆ. ಹಾಗಾಗಿ ಈ ದೊಡ್ಡ ಪ್ರಾಣಿ ಭೂಮಿಯಲ್ಲಿ ಆನೆ ಅದು ಮಾಂಸಾಹಾರಿ ಅಲ್ಲ, ಶಾಕಾಹಾರಿ. ಅದು ನೀವು ಶಾಕಾಹಾರಿಗಳಾಗಿ ತೋರಿಸ್ಲಿಕ್ಕೋಸ್ಕರ ಗಣಪತಿ ಆನೆ ಮುಖ ಇಟ್ಕೊಂಡು ಬಿಟ್ಟ. ನೀವು ಮಾಂಸ ತಿನ್ನುವುದರಿಂದ ಏನು ಸುಖ ಇಲ್ಲ. ಮನುಷ್ಯನ ಹಲ್ಲು ಮಾಂಸ ತಿನ್ನಲಿಕ್ಕೆ ಅನುಕೂಲವಾಗಿಲ್ಲ. ಈಗ ಅಮೇರಿಕದಲ್ಲಿ ಹಾಗೆ ಕಾನೂನೇ ಮಾಡಿದ್ದಾರೆ, ಮನುಷ್ಯನ ಫುಡ್ಡು ಮಾಂಸ ಅಲ್ಲ. ನೀವು ತಿನ್ನೋದು ನಿಮಗೆ ಖುಷಿ, ಬಟ್ ಸರ್ಕಾರ ಘೋಷಣೆ ಮಾಡಿದೆ ಮನುಷ್ಯ ಮಾಂಸಾಹಾರ ಮನುಷ್ಯನ ಸಹಜ ಆಹಾರ ಅಲ್ಲ.
ಅದು ಸೈಂಟಿಸ್ಟ್ಗಳೆಲ್ಲ ಸಿಗ್ನೇಚರ್ ಹಾಕಿ ಅದನ್ನು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿದ್ದಾರೆ. ಹೀಗೆ ಇದೆಲ್ಲ ವಿಭೇದೇನ, ಬೇರೆ ಬೇರೆ ಪ್ರಭೇದಗಳಿಂದ ಬುದ್ಧಿ ಬೇರೆ ಆಗುತ್ತೆ, ಸ್ವಭಾವ ಬೇರೆ ಆಗುತ್ತೆ. ಆದರೆ ಒಂದು ಸ್ವಾಭಾವಿಕೀ ಸ್ಥಿತಿ, ಅದರ ಸಹಜ ಸ್ವಭಾವ ಅಂತ ಒಂದಿದೆ. ಆ ಜೀವದ ಸಹಜ ಸ್ವಭಾವ ಅದು ಬೇರೆ, ಆ ಬೇರೆ ಬೇರೆ ಹುಟ್ಟಿನಿಂದ ಬರೋ ಸ್ವಭಾವಗಳು ಬೇರೆ. ಇದು ಮನ್ಯಸೆ ಅಂತ ನಿನಗೂ ಗೊತ್ತುಂಟಲ್ಲ. ಇದು ಲೋಕಲ್ಲಿ ನೋಡಿದವರು ಎಲ್ರಿಗೂ ಗೊತ್ತಿದೆ ಈ ಸ್ವಭಾವ. ನಾನು ಬೇರೆ ಹೇಳಬೇಕಾ? ಸ್ವಾಭಾವಿಕ ಸ್ಥಿತಿ. ಆದ್ದರಿಂದ ಹೇಳ್ತಾನೇವ ಏವ ಮುದ್ಧವ, ಏನಂದರೆ ದೇಹಿನಾಂ ದೇಹಯೋಗತಃ ಏವ ಮುದ್ಧವ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವಾಹ ಜನ್ಮಾದಯ ಅಸಕೃತ ಏವಮೇವ ಉದ್ಧವ. ಹೇಳ್ತಾನೆ ಹೀಗೆ ವಿಷಯ ಏನು ಅಂದರೆ ಏವಂ ಉದ್ಧವ ಸರ್ವೇಷಾಂ ಭಾವಾನಾಂ ದೇಹಯೋಗತಃ, ಎಲ್ಲ ದೇಹಿನಾಂ ದೇಹಯೋಗತಃ. ನಾವು ದೇಹಿಗಳು ಅಂತ, ದೇಹಿಗಳು ಅಂದರೆ ಕನ್ನಡದಲ್ಲಿ ದೇಹಿ ದೇಹಿ ಅಂತ ಹೇಳುವುದಲ್ಲ. ದೇಹ ಉಳ್ಳವರು ದೇಹಿಗಳು. ದೇಹ ಉಳ್ಳವರು ಅಂದರೆ ಭಗವಂತನಿಗೂ ದೇಹ ಉಂಟು. ದೇಹ ನನ್ನ ದೇಹ ನನ್ನ ದೇಹ ಅಂತ ಅಭಿಮಾನ ಉಳ್ಳವರು ಅಂತ ಅರ್ಥ. ಈ ದೇಹದ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಇರುವವರು ದೇಹಿಗಳು. ಅವರಿಗೆ ಈ ರೀತಿ ಬೇರೆ 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 ಬುದ್ಧಿಗಳು ಯಾಕೆ ಬರುತ್ತೆ ಅಂದರೆ ದೇಹಯೋಗತಃ, ಬೇರೆ ಬೇರೆ ದೇಹಗಳು ಬಂದಾಗ, ಮತ್ತು ಕಾಲಾವಯವತಃ, ಕಾಲ ಬೇರೆ ಬೇರೆ ಆದಾಗ, ಬಾಲ್ಯದ ಬುದ್ಧಿ ಬೇರೆ, ಮುಪ್ಪಾದ ಮೇಲೆ ಬುದ್ಧಿ ಬೇರೆ, ಆಮೇಲೆ ಇದೆಲ್ಲ ಕಾಲಗಳಿಂದ. ಆಮೇಲೆ ಅವಯವತಃ, ಅವನ ದೇಹ ಅವಯವ ಅಂದರೆ ದೇಹವೇ, ಅವಯವಗಳು, ಅವಯವಗಳ ವ್ಯತ್ಯಾಸದಿಂದ, ಅದನ್ನು ಅವಯವದ ವ್ಯತ್ಯಾಸದಿಂದ ಈಗ ನೋಡಿ ಅವಯವ ವ್ಯತ್ಯಾಸ. ಚಿಕ್ಕ ಮಕ್ಕಳಿಗೆ ದಾಡಿ ಮೀಸೆ ಬರೋಲ್ಲ, ಅಂದರೆ ಪ್ರಾಯ ಬಂದ ಒಳ್ಳೆ ಬರಲಿಕ್ಕೆ ಶುರುವಾಗುತ್ತೆ, ಮುಪ್ಪಾದ ಒಳ್ಳೆ ಹಣ್ಣಾಗುತ್ತೆ, ಇನ್ನೂ ದೊಡ್ಡದಾದರೆ ಎಲ್ಲ ಉದುರ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಇವೆಲ್ಲ ಬದಲಾವಣೆಗಳು, ದೇಹದಲ್ಲಿ ಕಾಣತಕ್ಕಂಥ ಬದಲಾವಣೆಗಳು. ಅದು ಅವಯವತಃ, ಬೇರೆ ಬೇರೆ ಅವಯವಗಳು ಬದಲಾಗ್ತವೆ, ಕಾಲದೇ ಬದಲಾಗುತ್ತೆ. ಇದೆಲ್ಲ ಆದ್ದರಿಂದ ಇದೇನು ಹೇಳ್ತಾನೆವ, ಕಾಲಾವಯವತಃ ಸಂತಿ ಭಾವಾಹ ಜನ್ಮಾದೇಹ ಅಸಕೃತ. ಒಟ್ಟು ಭಾವಗಳು 6 ಬಗೆಯ ಭಾವಗಳು ಮನುಷ್ಯನ ಬದುಕಿನಲ್ಲಿ. ಅದರಲ್ಲಿ ಆರನೇ ಮೊದಲನೇದ್ದೇನು ಅಂದರೆ ಮಗು ಇರುವುದು. ಅದು ಬೇಡ ನಮಗೆ. ಇರುವುದೊಂದು ಗರ್ಭದಲ್ಲಿ ಇದೆ, ಹೊಟ್ಟೆಯಲ್ಲಿ ಮಗು ಇದೆ, ಅದು ಹುಟ್ಟುವುದಕ್ಕೆ ಮೊದಲಿನ ಒಂದು ಅವಸ್ಥೆ. ಆಮೇಲೆ ಮತ್ತೊಂದನೇದು ಜಾಯತೆ, ಹುಟ್ಟಿತು ಮಗು, ಅಲ್ಲಿಂದ ನಮಗೆ ಲೆಕ್ಕಾಚಾರ, ಅಲ್ಲಿಂದ ತಾನೇ ಜಾತಕ ಬರೆಯೋದು. ಹೊಟ್ಟೆಯಲ್ಲಿದ್ದ ಜಾತಕ ಬರೆಯೋಲ್ಲ ಯಾರು. ಮಗು ಹುಟ್ಟಿತು, ಅಲ್ಲಿಗೆ ಒಂದು ಅವಸ್ಥೆ ಆಯಿತು. ಅಂದರೆ ಅದು ಸಾಮ್ಯದಲ್ಲಿ ಹೇಳ್ತಾರೆ, ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ಮೊದಲು ತಾಯಿಯ ಗರ್ಭದಲ್ಲಿ ಹುಟ್ಟಿ ಸತ್ತಿತು, ಭೂಮಿಯಲ್ಲಿ ಹುಟ್ಟಿದಾಗ 9 ತಿಂಗಳಾದಮೇಲೆ ಭೂಮಿಯಲ್ಲಿ ಹುಟ್ಟಿ ಸತ್ತಿತು ಅಂತ, ಅದು ಒಂದು ಸಾವು ಅಂತ ಹೇಳ್ತಾರೆ ಅವರು. ಹಾಗೆ ಮೊದಲನೇದ್ದು ಭಾವ. ಭಾವ ಅಂದರೆ ಈ ನಮ್ಮ ಧರ್ಮಗಳು, ವಿಕಾರಗೊಳ್ಳುವ ಧರ್ಮಗಳು. ಮೊದಲನೇದು ಹುಟ್ಟುವುದು, ಜಾಯತೆ. ಹುಟ್ಟಿಯಾದಮೇಲೆ ವರ್ಧತೆ, ಅವಯವಗಳಿಂದ ವ್ಯತ್ಯಾಸ. ಮೊದಲು ಸಣ್ಣದಿತ್ತು, ದೊಡ್ಡದಾಯಿತು, 2 ಅಡಿ ಇತ್ತು, 4 ಅಡಿ ಆಯಿತು, 5 ಅಡಿ ಆಯಿತು, 6 ಅಡಿ ಆಯಿತು, ಬೆಳೀತಾ ಇದ್ದು ಅವಯವಗಳಿಂದ ಆಗತಕ್ಕಂಥ ವ್ಯತ್ಯಾಸಗಳು. ಅದನ್ನು ಹೇಳ್ತಾನೆ ವರ್ಧತೆ, ಎರಡನೇ ವಿಕಾರ. ಹುಟ್ಟಿತು, ಹುಟ್ಟಿ ಬೆಳೆಯಿತು, ಬೆಳೀತಾ ಬೆಳೀತಾ ವಿಪರಿಣಾಮತೆ, ಬದಲಾವಣೆ ಆಯಿತು. ಮುಖ, ತಲೆ ಕೂದಲು ಬಂತು, ಮೀಸೆ ಬಂತು, ಗಡ್ಡ ಬಂತು, ಏನೇನೋ ಬದಲಾವಣೆಗಳು. ವಿಪರಿಣಾಮತೆ ಆದಮೇಲೆ ಅಪಕ್ಷೀಯತೆ, ಆಮೇಲೆ ಮೇಲೆ ಹೋದ ಕೆಳಗೆ ಬರಲಿಕ್ಕೆ ಶುರುವಾಯಿತು, ಮುದುಕನಾದ, ಚರ್ಮ ಸುಕ್ಕು ಹಿಟ್ಟಿತು, ಒಂದೊಂದೇ ಗಲಿತಾಯಿತು. ಕೊನೆಗೆ 5ನೇ ಸ್ಟೇಜ್ನಲ್ಲಿ ನಶ್ಯತಿ. ಇದೇ ದೇಹದಲ್ಲಿ ಕಾಣುವ 5 ವಿಕಾರಗಳು. ಅದನ್ನೇ ಭಾವ. ಅದು ಎಲ್ಲವೂ ಕೂಡ ಅಸಕೃತ, ನಿರಂತರ ಆಗ್ತಾ ಇರ್ತವೆ. ಈ ಬದಲಾವಣೆ ಉಂಟಲ್ಲ ದೇಹದಲ್ಲಿ, ಅದೀಗ ನಾವು ಒಂದು ಮನುಷ್ಯನಿಗೆ ನೀವು ಹಾಗೇ ಇದ್ದೀರಿ, ಹಿಂದೆ ಇದ್ದ ಹಾಗೆ ಇದ್ದೀರಿ ಅಂತೇವೆ, ಪ್ರತಿ ಕ್ಷಣ ಬದಲಾಗ್ತದೆ ಅದು. ಆದರೆ ಆ ಪ್ರತಿ ಕ್ಷಣ ಆಗ್ತಕ್ಕ ಚೇಂಜಸ್ಸು ನಮಗೆ ಗೊತ್ತಾಗೋಲ್ಲ. ನಾವು ಅದೇನೋ ಸುಮಾರು ಸ್ಪಷ್ಟ ವ್ಯತ್ಯಾಸ. ಆ ವ್ಯತ್ಯಾಸ ಒಂದು ದೇಹದಲ್ಲಿ ಪ್ರತಿಕ್ಷಣ ಅಸಕೃತ, ನಿರಂತರ ದೇಹ ಬದಲಾವಣೆ ಆಗ್ತಾ ಇರ್ತದೆ. ಆ ಅವಯವಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಅದನ್ನು ನಾವು ಸೂಕ್ಷ್ಮವಾಗಿ ನೋಡಲಿಕ್ಕೆ ನಮ್ಮಿಂದ ಆಗೋಲ್ಲ. ಅದರಿಂದ ಹಿಂದೆ ಇದ್ದಾಗೆ ಇದ್ದಾರೆ ಅಂತ, ಯಾರು ಹಿಂದೆ ಒಂದು ಕ್ಷಣದಲ್ಲಿ ಇದ್ದ ಹಾಗೆ ಮತ್ತೊಂದು ಕ್ಷಣದಲ್ಲಿ ಇರೋಲ್ಲ. ನೀವು ತಮಾಷೆ ಅನ್ನೋದು, ನಮ್ಮ ದೇಹದ ಆಕಾರ, ನಮ್ಮ ಬುದ್ಧಿ ಬದಲಾದ ಹಾಗೆ ನಮ್ಮ ರೇಖೆಗಳು ಬದಲಾಗ್ತವೆ ಕೈಯಲ್ಲಿ. ಅದನ್ನೇ ಪಾಮಿಸ್ಟ್ರಿಯಲ್ಲಿ ಕೈ ತತ್ಕ್ಷಣದಲ್ಲಿ ಆದ ಬದಲಾವಣೆಯನ್ನು ಹೇಳುತ್ತೆ. ಅದು ಇಡೀ ಜೀವನದ ಕಥೆ ಅಷ್ಟೇ ಅಲ್ಲ, ಪ್ರತಿ ಕ್ಷಣ ಈ ರೇಖೆ ಬದಲಾಗ್ತಾ ಇರುತ್ತೆ. ಏಕೆಂದರೆ ನಮ್ಮ ದೇಹದಲ್ಲಿ ಬದಲಾವಣೆ ಆದ ಹಾಗೆ
ನಮ್ಮ ಬುದ್ಧಿಯಲ್ಲಿ ಬದಲಾವಣೆ ಆದ ಹಾಗೆ ಇದು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪಾಮಿಸ್ಟ್ರಿ ಅನ್ನೋದು ಒಂದು ಅದ್ಭುತವಾದ ಸೈನ್ಸ್. ಅದು ಆ ಬದಲಾವಣೆಯನ್ನು ಗುರುತಿಸುವ ಶಕ್ತಿ ಇರಬೇಕು. ಇಲ್ಲದ್ರೆ ಪಾಮಿಸ್ಟ್ರಿ ಉಪಯೋಗ ಇಲ್ಲ. ಜಾತಕ ನೋಡಿ ಹೇಳಿದ ಹಾಗೆ, ಜಾತಕದಲ್ಲಿ ಒಂದೇ ಕ್ಷಣದಲ್ಲಿ 1,00,000 ಜನ ಹುಟ್ಟುತ್ತಾರೆ. ಅಷ್ಟು 1,00,000 ಜನರದ್ದು ಜಾತಕ ಒಂದೇ, ಗಳಿಗೆ ಒಂದೇ, ಆದರೆ ಫಲ ಬೇರೆ ಬೇರೆ. ಈ ಸೂಕ್ಷ್ಮವಾದಂಥ ಡಿಫರೆನ್ಸನ್ನು ತಿಳ್ಕೊಂಡ್ರೆ ಈ ವ್ಯತ್ಯಾಸಗಳೆಲ್ಲ ಇರ್ತವೆ, ಅದು ಗೊತ್ತಾಗತ್ತೆ ಅಂತ ಇಷ್ಟು ವಿಷಯ ಕೃಷ್ಣ ಉದ್ಧವನಿಗೆ ಹೇಳಿದ. ಆಮೇಲೆ ಹೇಳ್ತಾನೆ, ಹೌದು, ಸುಖ ದುಃಖಗಳ ಒಂದು ವಿಷಯ ಹೇಳಿದ. ಮನುಷ್ಯರು ಅಂದರೆ ಏನು? ಏನೇನೋ ಮಾಡುವುದು, ಅದರಿಂದ ಸುಖವನ್ನು ದುಃಖವನ್ನು ಅನುಭವಿಸುವುದು, ಇದು ಮನುಷ್ಯರ ಪಾಡುವುದು, ಇದು ಗ್ಯಾರಂಟಿ. ಆದರೆ ಕೃಷ್ಣ ಹೇಳ್ತಾನೆ, ತತ್ರಾಪಿ ಹೇಳ್ತಾನೆ ಕರ್ಮಣಾಮ ಕರ್ತು ಅಸ್ವಾತಂತ್ರ್ಯಂ ಹಿ ಲಕ್ಷ್ಯತೆ. ಅದರ ಒಂದು ವಿಷಯ, ಈ ಕರ್ಮ ಮಾಡ್ತಾನೆ ಅವ, ಜೀವ ಕರ್ಮ ಮಾಡ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಯಾವ ಕರ್ಮವೇ ಆಗಿರಲಿ, ಏನೋ ಒಂದು ಹೊಟ್ಟೆ ಬಾಡಿಗಾಗಿ ಒಂದು ಉದ್ಯೋಗ ಮಾಡ್ತಾನೆ. ಆವಾಗ ನಾನು ಇವತ್ತು ಈ ಉದ್ಯೋಗ ಮಾಡಿದೆ, ನಾನು ಇಷ್ಟು ಸಂಪಾದನೆ ಮಾಡಿದೆ, ನಾನು ಮಾಡಿದೆ ಅಂತಾನೆ ಕರ್ತೃತ್ವವನ್ನು. ಅವ್ರು ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡು, ನೀನು ಮಾಡಿದ್ದು ಹೌದು, ನಿನಗೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ. ನೀನು ಮಾಡಿದ್ದು ನೀನು ಸ್ವತಂತ್ರ ಅಲ್ಲ, ಮಾಡಿದ್ದರಿಂದ ಫಲ ಸಿಗುವುದಕ್ಕೂ ನಿನಗೆ ಸ್ವಾತಂತ್ರ್ಯ ಇಲ್ಲ. ನೀನು ಸುಖ ಸಿಗಬಹುದು ಮಾಡಿ ದುಃಖ ಪಡಿಬೋದು. ಅಂದರೆ ತತ್ರಾಪಿ ಕರ್ಮಣಾಂ ಕರ್ತು ಅಸ್ವಾತಂತ್ರ್ಯಂ ಹಿ ಲಕ್ಷ್ಯತೆ. ನಿಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿ ನೀವು ಸ್ವತಂತ್ರರಲ್ಲ, ಇನ್ಯಾವುದೋ ಒಂದು ನಿಮ್ಮನ್ನು ಜುಟ್ಟು ಹಿಡಿದು ನಡೆಸ್ತದೆ ಅನ್ನೋದು ಗಮನಿಸಿದರೆ ಗೊತ್ತಾಗುತ್ತೆ ಎಂದು ಕೃಷ್ಣ. ನಾವು ಮಾಡುವುದಕ್ಕೂ ಸ್ವತಂತ್ರರಲ್ಲ, ಅದರ ಫಲಕ್ಕೂ ಸ್ವತಂತ್ರರಲ್ಲ. ನಾವು ಸುಖ ಸಿಗಬೇಕು ಅಂತ ಮಾಡಿದೆವು, ದುಃಖ ಬಂತು. ಯಾಕೆ? ನಾವು ಸ್ವತಂತ್ರರಲ್ಲ, ನಮ್ಗೆ ಗೊತ್ತಿಲ್ಲಪ್ಪ, ಮಾಡಿದ್ದು ಒಳ್ಳೆಯದಾಗಬೇಕು ಅಂತ ಆಗಲಿಲ್ಲ. ಇವರು ಔಷಧ ಕೊಡೋದು ಯಾಕೆ? ಗುಣ ಆಗಬೇಕು ಅಂತ. ಔಷಧ ತಗೊಂಡವರೆಲ್ಲ ಬದುಕ್ತಾರಾ? ಕೆಲವರು ಸಾಯ್ತಾರೆ. ಏನು ಮಾಡೋದು? ನಮ್ಮ ಕೈಲಿಲ್ಲ. ಹಾಗಾದರೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ನಾವು ಸ್ವಾತಂತ್ರ್ಯ ಇಲ್ಲದೆ ಅಸ್ವತಂತ್ರರಾಗಿ ನರಳಾಡ್ತಾ ಇದ್ದೇವೆ ಎಂದ ಕೃಷ್ಣ. ಇದನ್ನು ತಿಳಿಯಿರಿ, ನಾನು ಮಾಡಿದೆ ಅನ್ನೋ ಭ್ರಮೆಗೆ ಒಳಗಾಗಬೇಡಿ. ಕರ್ಮಣಾಂ ಕರ್ತು ಅಸ್ವಾತಂತ್ರ್ಯಂ ಹಿ ಲಕ್ಷ್ಯತೆ ಅಂತ. ಅಂದರೆ ಗುರುತಿಸಿದರೆ ಗೊತ್ತಾಗುತ್ತೆ ಅಂತ, ಕಾಣುತ್ತೆ ಅಂತ ಹೇಳಲಿಲ್ಲ ಅವರು. ಅಸ್ವಾತಂತ್ರ್ಯವನ್ನು ನೀವು ಸ್ವಲ್ಪ ಯೋಚನೆ ಮಾಡಿದರೆ ನಾವು ನಮ್ಮಷ್ಟಕ್ಕೆ ನಾವೇ ಮಾಡಿದ್ದಲ್ಲ, ನಮಗೆ ಇದ್ರೆ ಸ್ವಾತಂತ್ರ್ಯ ಇಲ್ಲ. ತತ್ರ ಮತ್ತು ಅಷ್ಟೇ ಅಲ್ಲದೆ ಭೋಕ್ತುಶ್ಚ ಸುಖ ದುಃಖಾನಾಂ. ಕರ್ಮ ಆದರೂ ನಾನು ಮಾಡಿದೆ ಅಂತ ಹೇಳ್ಬೋದು, ಸುಖ ದುಃಖ ನಿಮಗೆ ಯಾಕೆ ಸುಖ ಮಾಡಿ ಪ್ರಯತ್ನ ಮಾಡಿದ್ದು ಸುಖ ಸಿಗಬೇಕು ಅಂತ, ದುಃಖ ಯಾಕಾಯಿತು? ಹಾಗಾದರೆ ಸುಖ ದುಃಖಾನಾಂ ಭೋಕ್ತು ಅಸ್ವಾತಂತ್ರ್ಯಂ ಲಕ್ಷ್ಯತೆ. ಸುಖ ದುಃಖದಲ್ಲೂ ನಾವು ಸ್ವತಂತ್ರರಲ್ಲ. ಯಾಕೆ? ನಾವು ಯಾವತ್ತೂ ದುಃಖ ಬರಬೇಕು ಅಂತ ಏನನ್ನು ಮಾಡೋಲ್ಲ, ಆದರೆ ದುಃಖ ಬರುತ್ತೆ. ಯಾಕೆಂದರೆ ನಾವು ಸ್ವತಂತ್ರರಲ್ಲಪ್ಪ, ನಾವೇನೋ ಸುಖ ಬರಬೇಕು ಅಂತ ಪ್ರಯತ್ನ ಪಟ್ಟೆವು, ಬರಲಿಲ್ಲ, ಏನು ಮಾಡೋದು? ಅದು ಹೇಳ್ತಾನೆ. ಹಾಗಾದರೆ ಕೋನ್ವರ್ಥೋ ವಿವಶಂ ಹೇಳ್ತಾನೆ, ಕೋನ್ವರ್ಥೋ ವಿವಶಂ ಭಜೇತ್. ಹಾಗಾದರೆ ನೀವು ಮಾಡುವುದಕ್ಕೂ ಸ್ವತಂತ್ರರಲ್ಲ, ಪರವಶರು. ಇನ್ನು ಯಾವನೋ ಒಬ್ಬ ನಿಮ್ಮ ಜುಟ್ಟು ಹಿಡಿದು ಮಾಡಿಸ್ತಾ ಇದ್ದಾನೆ, ಅದರಿಂದ ಸುಖ ಬಂತೋ ದುಃಖ ಬಂತೋ ನಿಮಗೆ ಗೊತ್ತಿಲ್ಲ, ಬಂದದ್ದು ಬಂತು. ಹಾಗಾದರೆ ಯಾರೋ ಒಬ್ಬರು ನಿಮ್ಮನ್ನು ನಿಯಂತ್ರಿಸುವ, ನಿಮ್ಮ ಸುಖ ದುಃಖವನ್ನು ನಿಯಂತ್ರಿಸುವ ಇನ್ನೊಬ್ಬ ಇದ್ದಾಗ ನಮ್ಮ ಬದುಕಿಗೆ ಏನ್ರಿ ಅರ್ಥ ಅಂತ ಕೇಳ್ತಾನೆ ಕೃಷ್ಣ. ಕೊಂಡು ಅರ್ಥ, ನಮಗೆ ಯಾವ ಅರ್ಥ, ಏನು ಪ್ರಯೋಜನ ಇದೆ ನಮ್ಮ ಬದುಕಿಗೆ? ಯಾರೋ ಮಾಡಿಸಿದ, ಏನೋ ಕೊಟ್ಟ, ಅನುಭವಿಸು. ನಮಗೆ ಸ್ವಂತಕ್ಕೆ ಏನು ಉಪಯೋಗ ಆಯಿತು ಈ ಬದುಕು? ಕೋನ್ವರ್ಥ ವಿವಶಂ ಭಜೇತ್ ಅಂತ ಭಾಳ ಚಂದ ಕೃಷ್ಣ ಬಿಡಿಸಿ ಬಿಡಿಸಿ ಇಡೀ ಬದುಕನ್ನು ಎಳೆ ಎಳೆಯಾಗಿ ಬಿಡಿಸಿ ನಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾರೆ. ಏನು ನಿನಗೆ ನಿನ್ನದಾಗಿದ್ದು ಏನಿತ್ತು? ನೀನು ಮಾಡಿದ್ದು ನೀನು ಸ್ವತಂತ್ರ ಅಲ್ಲ. ಈಗ ಮನೆಯಲ್ಲಿ ಮಕ್ಕಳಿಗೆ ಯಾರೋ ದೊಡ್ಡವರು ಹೇಳ್ತಾರೆ ಹಾಗೆ ಮಾಡು ಹೀಗೆ ಮಾಡು ಅಂತ. ಹಾಗೆ ಯಾವುದೋ ಒಂದು ನಮ್ಮ ಕಾಣದ ಶಕ್ತಿ ನಮಗೇನು ಮಾಡಿಸ್ತಾ ಇದೆ. ನಮಗೆ ಮಾಡುವುದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ಕೆಲವೊಮ್ಮೆ ಮಾಡಬೇಕು ಅಂತ ಕಾಣುತ್ತೆ, ಮಾಡಲಿಕ್ಕಾಗೋಲ್ಲ. ಮಾಡಬಾರ್ದು ಅಂತ ಯೋಚಿಸ್ತೇವೆ, ಅದನ್ನೇ ಮಾಡ್ತೇವೆ. ನಮಗೆ ಅದರಲ್ಲೂ ನಾವು ಸ್ವತಂತ್ರರಲ್ಲ, ಅದರ ಫಲದಲ್ಲಂತೂ ಗ್ಯಾರಂಟಿ ಅಲ್ಲ. ಹಾಗಾದ್ರೆ ಯಾರೋ ಒಬ್ಬರು ಮಾಡಿಸೋದು, ಯಾರೋ ಒಬ್ಬರು ಫಲ ಕೊಡೋದು, ನಾವು ಬದುಕೋದು, ಏನರ್ಥ ಈ ಬದುಕಿಗೆ ಅಂತ ಕೇಳ್ತಾರೆ ಕೃಷ್ಣ. ಏನರ್ಥ? ಕೋನ್ವರ್ಥ ವಿವಶಂ ಭಜೇತ್. ನಮಗೆ ಏನು ಸುಖ ಸಿಕ್ಕಿದ ಹಾಗಾಯಿತು, ಏನು ಸಾಧಿಸಿದಾಗಾಯಿತು, ಈ ಪರತಂತ್ರವಾದ ಬದುಕು ಬೇಕಾ ನಮಗೆ ಅಂತ. ಅಲ್ಲಪ್ಪ, ಅದು ಹೌದು, ಇದೆಲ್ಲ ದಡ್ಡರಿಗೆ, ನಾವು ಜ್ಞಾನಿಗಳು, ನಮಗೆಲ್ಲ ಈ ಬದುಕು ವ್ಯರ್ಥ, ಅದರಲ್ಲಿ ಏನಿಲ್ಲ, ಭಗವತ್ ಎಲ್ಲ ಗೊತ್ತಿದೆ ನಮಗೆ ಅಂತ ಯಾರು ಹೇಳ್ತಾನೆ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ.
ವಿದ್ವಾಂಸರಿಗೂ ಜೀವನದಲ್ಲಿ ಸುಖ ಇಲ್ಲ ಅಂತ. ನೀವು ಓದಿದ್ದು ದಂಡ ಅಂತ ಹೇಳ್ತಾರೆ. ನ ದೇಹಿನಾಂ ಸುಖಂ ಕಿಂಚಿತ್. ಈ ದೇಹದ ಅಭಿಮಾನ ಇರತಕ್ಕಂಥ ವಿದ್ವಾಂಸನಿಗೂ ದೇಹದ ಅಭಿಮಾನ ಇದೆ ಅವನಿಗೆ. ಅವನು ಮಧ್ಯಾಹ್ನ ಆದಗೂಡಲೇ ಇವತ್ತೇನು ಅಡುಗೆ, ಇವತ್ತೇನು ಸ್ವೀಟು ಅಂತಾನೆ. ಮತ್ತು ಏನು ಕರ್ಮ ಅವನದು, ಓದಿದ್ದೇನು, ಇವತ್ತೇನು ಅಡುಗೆ, ಇವತ್ತೇನು ಸ್ವೀಟು. ಉಪನ್ಯಾಸಕ್ಕೆ ಹೋಗಿದ್ದಾನೆ, ಆ ಮನೆಯವರು ಹೋಗಿ ಇವತ್ತೇನು ಸ್ವೀಟು ಅಂತಾನೆ ಅವನು. ನಾವು ಬರೇ ಬದುಕುವುದಕ್ಕೋಸ್ಕರ ತಿನ್ನುವುದಕ್ಕೋಸ್ಕರ ಬದುಕು ವಿದ್ವಾಂಸರು ಅವರು ಸುಖ ಪಡ್ತಾರೆ ಅಂತ ತಿಳ್ಕೊಬೇಡ, ಅವರು ದುಃಖವೇ. ಆದ್ದರಿಂದ ನ ದೇಹಿನಾಂ ಸುಖಂ ಕಿಂಚಿತ್. ದೇಹಾಭಿಮಾನ ಇರತಕ್ಕಂಥ ಯಾರಿಗೆ, ವಿದುಷಾಮಪಿ, ನೀವು ದೊಡ್ಡ ವಿದ್ವಾಂಸರಾದರೂ ನಿಮಗೆ ಸುಖ ಇಲ್ಲ. ನೀವು ಈ ತಿನ್ನುವ ಮೋಹದಿಂದ ಯಾರ್ಯಾರ್ದೋ ಹಿಡಿದು ಕುಡಿದು ಹಾರಿ ಯಾರೋ ದುಡ್ಡು ಕೊಡೋರ ಮುಂದೆ ಡೊಗ್ಗಾಲು ಹಾಕಿ ಕೈ ಮುಗಿದು ದಯನೀಯವಾದ ಬದುಕನ್ನು ಬದುಕಿ ಏನು ಸುಖ ಇದೆ ವಿದ್ವಾಂಸರಿಗೆ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ. ಹಾಗೇ ತಥಾಚ ದುಃಖ ಮೂಢಾನಾಂ ತಥಾ ಅಹಂಕಾರಿಣಾಂ ಪರಂ. ಆದ್ದರಿಂದ ಈ ದುಃಖದಿಂದ ಮೂಢರು ಅಂದರೆ ದುಃಖಪಟ್ಟು ದುಃಖದಲ್ಲಿ ಕಂಗಾಲಾದವರು ಹೇಗೋ ಹಾಗೆಯೇ ಪಂಡಿತರು ಕೂಡ. ಅವರು ದುಃಖದಿಂದ ಕಂಗಾಲಾದವರೇ, ಅವರೇನು ದುಃಖವನ್ನು ಮೀರಿ ಬದುಕಿದವರಲ್ಲ. ತಥಾ ಹಿ ದುಃಖ ಮೂಢಾನಾಂ ಅಂದರೆ ದುಃಖದಿಂದ ಕಂಗಾಲಾದವರು ಅಂತ, ಕಂಗೆಡವರು. ಏನು ಮಾಡೋದಪ್ಪ, ಈ ಬದುಕಿನಲ್ಲಿ ಇಷ್ಟು ದುಃಖ, ಇದನ್ನು ಅನಿಸ್ಕೊಂಡು ಯಾಕೆ ಇರಬೇಕು, ಬದುಕಬೇಕಾ, ಬದುಕೇ ಬೇಡ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟೋ ಜನ ಅನ್ಯಾಯವಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ಅವರು ದುಃಖ ಮೂಢರು ಅಂತ. ಅಯ್ಯೋ ಈ ದುಃಖ, ಇದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕಿಂತ ದೊಡ್ಡ ದುಃಖ ಇದೆ, ಅದು ಗೊತ್ತಿಲ್ಲದೆ ಮಾಡೋದು. ಅದರಿಂದ ದುಃಖ ಮೂಢಾನ ಅಂತ. ದುಃಖ ಪಟ್ಟು ಕಂಗಾಲಾದವರು, ಏನು ಮಾಡೋದು ಗೊತ್ತಿಲ್ಲದೆ ದಾರಿ ತಪ್ಪಿದವರು. ಆಮೇಲೆ ಈ ದುಃಖ ಯಾರಿಗೆ ಹೆಚ್ಚು ಅಂದರೆ ತಥಾ ಅಹಂಕಾರಿಣಾಂ ಪರಂ. ಅಹಂಕಾರ ಇದ್ದವರಿಗೆ ದುಃಖ ಹೆಚ್ಚು ಅಂದ. ಅಹಂಕಾರ ಅಂದರೆ ಏನು ಗೊತ್ತಾ, ಅಹಂಕಾರ ಅಂದರೆ ಅವಿದ್ಯಮಾನ ಗುಣಾಭಿಮಾನಿನಃ ಅಹಂಕಾರಿಣಃ ಅಂತ. ನನ್ನಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಲು ನಾನು ದೊಡ್ಡ ಮನುಷ್ಯ ಅಂತ ಹೊರಮಿಸುವವನು ಅಹಂಕಾರಿ. ನಾನೇ ದೊಡ್ಡ ಮನುಷ್ಯ, ಯಾಕೆಂದರೆ ನನ್ನಲ್ಲಿ ಏನೂ ಇಲ್ಲ. ಆದರೆ ನನ್ನಲ್ಲಿ ಇಲ್ಲದ ಗುಣಗಳನ್ನು ನಾನೇ ಆರೋಪಿಸಿಕೊಂಡು ನಾನು ನನ್ನ ಪರ್ಸನಾಲಿಟಿ ಅದ್ಭುತ, ನನ್ನ ಸಂಪತ್ತು ಅದ್ಭುತ, ನಾನೇ ದೊಡ್ಡ ಮನುಷ್ಯ ಅಂತ ಯಾರು ಭ್ರಮೆಗೊಳಗಾಗ್ತಾರೆ ಅವರಿಗೆ ಹೆಚ್ಚು ದುಃಖ. ನೋಡಿ, ಅಹಂಕಾರ ಈ ಮನುಷ್ಯನಿಗೆ ಸಂಪತ್ತು ಬೆಳೆದ ಹಾಗೆ ಅಹಂಕಾರ ಹೆಚ್ಚಾಗುತ್ತೆ. ಇನ್ನಷ್ಟು ಬೇಕು ಅಂತ ಅನಿಸುತ್ತಾನೆ. ಎಲ್ಲೆಲ್ಲ ಯಾರ್ಯಾವುದೋ ಆಸ್ತಿಯನ್ನೆಲ್ಲ ತಗೋತಾನೆ, ಇನ್ನೊಬ್ಬರ ಮನೆಯನ್ನು ಪರ್ಚೇಸ್ ಮಾಡ್ತಾನೆ, ಇಲ್ಲ ಕಲ್ಲು ಕೋರೆ ಇದ್ದದ್ದೆಲ್ಲ ತನ್ನ ಸ್ವಾಧೀನ ಮಾಡ್ಕೋತಾನೆ, ಅದನ್ನೆಲ್ಲ ಹೊಡೆದು ಅಲ್ಲಿ ಬಿಲ್ಡಿಂಗ್ ಕಟ್ತಾನೆ, ಅದನ್ನೆಲ್ಲ ಬಾಡಿಗೆ ಕೊಟ್ಟು ಹೀಗೆ ಕೋಟಿ 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 ಮಾಡ್ತಾನೆ. ಕೊಡುಗೇನು ಮಾಡ್ತಾನೆ, ಒಂದು ದಿವಸ ಜೈಲಿಗೆ ಹೋಗ್ತಾನೆ. ಅದೇ ಈ ಅಹಂಕಾರ ಏನು ಲಾಭ ಅಂತ, ನೀನು ಸುಖ ಪಡಬೇಕು ಅಂತ ಮಾಡಿದ್ದರಿಂದ ಏನು ಸಿಕ್ಕಿತು, ಏನೂ ಸಿಗಲಿಲ್ಲ, ಕಷ್ಟಪಟ್ಟು. ಇದು ಜೀವನಕ್ಕೆ, ಇಂಥ ಜೀವನಕ್ಕೆ ಏನು ಅರ್ಥ ಅಂತ ಹೇಳ್ತಾನೆ. ನೀನು ದುಡ್ಡು ಮಾಡಿ ಸುಖ ಪಡಬೇಕು ಅಂತ ಮಾಡಿದೆಯಲ್ಲ, ಪಟ್ಟಿಯೋ ನೋಡಿ. ನಿನ್ನೆ ಒಬ್ಬರು ಪೇಪರ್ನ ಅವರು ಕೋಟಿ ಕೋಟಿ ದುಡ್ಡು ಮಾಡಿದರು, ಇನ್ನೂ ಜಪ್ತಿ ಮಾಡಲಿಕ್ಕೆ ಬರ್ತಾರೆ ಅಂತ ಆತ್ಮಹತ್ಯೆ ಮಾಡಿಕೊಂಡ್ರು. ಏನು ಮಾಡಿ 100 ಕೋಟಿ ಮಾಡಿದಾಗ ಏನು ಉಪಯೋಗ ಆಯಿತು? ಅಂದರೆ ನಾವು ಪ್ರತಿದಿನ ಪೇಪರ್ನಲ್ಲಿ ಓದುವುದೇ ಇದು. ನಾವು ಅಹಂಕಾರದಿಂದ ಬೀಗಿ, ನಾವು ಮಂತ್ರಿಗಳ ಸಮೀಪದವರು, ನಾವು ಅಧಿಕಾರಿಗಳು, ನಾವು ಯಾರು ಮಾತಾಡುವವರಿಲ್ಲ ಅಂತ ಮಾಡಬಾರ್ದು ಮಾಡಿಬಿಟ್ಟೆವು. ಈಗ ನಮ್ಮ ಪರೀಕ್ಷೆ ಬಂದಾಗ ಕಂಗಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು. ಹಾಗಾದರೆ ಈ ಮನುಷ್ಯ ತನ್ನ ಸುಖಕ್ಕೋಸ್ಕರ ಏನು ಮಾಡಿದ, ಅದು ಏನು ಉಪಯೋಗ ಆಯಿತು ಅಂತ ಕೋನ್ವರ್ಥ. ಬರೀ ಬದುಕಿನಲ್ಲಿ ದುಡ್ಡು ಮಾಡೋದಕ್ಕೆ ಏನು ಅರ್ಥ ಉಂಟು? ದುಡ್ಡು ಸುಖ ಕೊಡೋಲ್ಲ, ದುಡ್ಡು ಮತ್ತಷ್ಟು ಕಷ್ಟವನ್ನು ಕೊಡುತ್ತೆ, ಸಮಸ್ಯೆಗಳನ್ನು ಕೊಡುತ್ತೆ, ಬದುಕಿಗೆ ಕಂಟಕವಾಗಿ ನಿಲ್ಲುತ್ತೆ. ಏನು ದುಡ್ಡು ಮಾಡಿ ಉಪಯೋಗ ಆಯಿತು? ಅಧಿಕಾರ ಇದ್ದು ಏನು ಉಪಯೋಗ ಆಯಿತು? ಏನು ಉಪಯೋಗ ಇಲ್ಲ. ಇದನ್ನೆಲ್ಲ ಯೋಚನೆ, ಬದುಕು ಅರ್ಥಹೀನವಾಗಿದೆ. ಅಲ್ಲಪ್ಪ, ಒಂದು ವಿಷಯ ನೀವೆಲ್ಲ ಸಾಮಾನ್ಯ ಮನುಷ್ಯರ ಬಗ್ಗೆ ಹೇಳಿದಿ. ಪಂಡಿತರು ಅಂದರೆ ಶಾಲು ಹೊದ್ದುಕೊಳ್ಳೋ ಪಂಡಿತರು ಬೇರೆ, ನಿಜವಾದ ಪಂಡಿತರು ಅವ್ರು ಹೇಳ್ತಾರೆ, ಯದಿ ಪ್ರಾಪ್ತಿಂ ನಿರೋಧಂಚ ಜಾನಂತಿ ಈ ಸುಖ ದುಃಖಯೋ. ಇಂಥವ್ರು ಇರ್ತಾರೆ. ಏನು ಅಂದರೆ ಅವರಿಗೆ ಯಾವುದರಿಂದ ಸುಖ ಬರುತ್ತೆ, ಯಾವುದರಿಂದ ದುಃಖ ಬರುತ್ತೆ ಚೆನ್ನಾಗಿ ಗೊತ್ತಿದೆ. ಅಂಥ ಪಂಡಿತರ ಬಗ್ಗೆ ಮಾತಾಡುತ್ತೆ ನಾವು. ಅವರಿಗೆ ಜೀವನದಲ್ಲಿ ಸುಖವಾಗಿರ್ಬೋದಲ್ವ, ಯಾಕೆಂದರೆ ಹೀಗೆ ಮಾಡಿದರೆ ಸುಖ ಬರಲಿಲ್ಲ ಗೊತ್ತಿದೆ ಅವರಿಗೆ, ಹೀಗೆ ಮಾಡಿದರೆ ದುಃಖ ಬರುತ್ತೆ ಎಂದು ಗೊತ್ತಿದೆ. ಸುಖ ದುಃಖಗಳ ಮುಂದೆ ಆಗತಕ್ಕ ಸುಖ ದುಃಖಗಳ ಬಳಿಗೆ ಸಮರ್ಥವಾದ, ಪರ್ಫೆಕ್ಟ್ ಆದ ತಿಳುವಳಿಕೆ ಉಳ್ಳ ವಿದ್ವಾಂಸರಿಗೆ ಏನು ತೊಂದರೆ ಇಲ್ಲ ಅಲ್ವ. ಅವನು ಹೇಳ್ತಾರೆ, ಕೃಷ್ಣ ಏನು ಬಂತ ಅವರು ಪಾಡಯ್ಯ, ತೇಪಿ ನಾದ್ಧ ವಿದುರ್ಭಾವಂ ವಿದುರ್ಯೋಗಂ. ಇವ್ರು ಹೇಳ್ತಾನೆ, ಮೃತ್ಯು ನ ಪ್ರಭವೇದ್ಯತಃ ಅಂತ. ಅಲ್ಲಪ್ಪ,
ಅವರಿಗೂ ಸಾವು ಬರಂತೆ ಮಾಡಿಕೊಳ್ಳಿಕ್ಕಾಗತ್ತಾ? ಕೃಷ್ಣ ಹೇಳ್ತಾರೆ, ಮೃತ್ಯು ನಪರ ಭವೇದ್ ಯಥ. ನಾನು ಸಾಯಬಾರದು. ಅವರು ಬೇಕಾದಷ್ಟು ಓದಿದ್ದಾರೆ, ಯಾವುದು ದುಃಖ ಬರುತ್ತೆ ಯಾವುದನ್ನು ಸುಖ ಬರುತ್ತೆ ಗೊತ್ತಿದೆ. ಆದ್ದರಿಂದ ನನಗೆ ಸಾಯೋದ್ರಿಂದ ದುಃಖ ಬರುತ್ತೆ, ಅದನ್ನು ನಾನು ಸಾಯಬಾರದು ಅಂತ ತೀರ್ಮಾನ ಮಾಡಲಿಕ್ಕಾಗತ್ತಾ? ನೀವು ಎಷ್ಟೇ ಓದಿ, ಎಷ್ಟೇ ಸುಖ ದುಃಖಗಳ ಬಗ್ಗೆ ಸಂಶೋಧನೆ ಮಾಡಿ ಒಂದು ದಿವಸ ಸಾಯಲೇಬೇಕಲ್ಲ. ಅದರಿಂದ ಪಾರಾಗುವಂಥ ಪಂಡಿತ ಯಾರಾದರೂ ಇದ್ದಾನೋ ಅಂತ. ಕೃಷ್ಣ ಎಷ್ಟು ಅದ್ಭುತವಾಗಿ ನಮ್ಮನ್ನು ಎಕ್ಸ್ಪೋಸ್ ಮಾಡಿಬಿಡ್ತಾರೆ. ಏನು ಮಾಡಿದ ಹಾಗಾಯಿತು? ಸಾವನ್ನು ಗೆಲ್ಲಲಿಕ್ಕೆ ಬರುತ್ತಾ? ನಿಮ್ಮ ವಿದ್ಯೆಯಿಂದ, ನಿಮ್ಮ ಪಾಂಡಿತ್ಯದಿಂದ ಸಾವನ್ನು ಗೆಲ್ಲಲಿಕ್ಕೆ ಬರುತ್ತಾ? ಬರೋಲ್ಲ. ಮತ್ತು ಅವನು ದುಃಖಿಯೇ. ಅದರಿಂದ ಈ ದುಃಖದಿಂದ ಆಚೆಗೆ ಹೋಗಿ ಸುಖವನ್ನು ಪಡಿತೇನೆ ಅಂತ ತೀರ್ಮಾನ ಮಾಡುವಂಥ ಬದುಕು ನಮ್ಮ ಕಣ್ಮುಂದೆ ಇಲ್ಲ. ಅದರಿಂದ ಬದುಕು ನಾನು ಸುಖ ಪಡ್ತೇನೆ, ಸುಖವಾಗಿದ್ದೇನೆ, ನನ್ನಷ್ಟು ಸುಖಿ ಯಾರು ಅಂತ ಹೇಳೋನು ಯಾರೂ ಇಲ್ಲ. ಹೆಚ್ಚು ಹೆಚ್ಚು ಸಂಪತ್ತು, ಹೆಚ್ಚು ಹೆಚ್ಚು ಅಧಿಕಾರ ಇದ್ದಾಗ ಹೆಚ್ಚು ಹೆಚ್ಚು ಪ್ರಾಬ್ಲಮ್, ಹೆಚ್ಚು ಹೆಚ್ಚು ತಲೆಬಿಸಿ, ಹೆಚ್ಚು ಹೆಚ್ಚು ದುಃಖ. ಅದಕ್ಕೆ ಅವನು ಮೊದಲು ಆ ಅವಧೂತನ ಕಥೆ ಹೇಳಿದ್ದು. ನನಗೇನಿಲ್ಲ, ನನ್ನ ಲಂಗೋಟಿ ಮಾತ್ರ, ಅದನ್ನು ಸುಖವಾಗಿದ್ದೇನೆ, ನನಗೆ ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಇರುವುದೆಲ್ಲ ದುಡ್ಡಿನಿಂದ ಮತ್ತು ಅಧಿಕಾರದಿಂದ. ನನಗೆ ಯಾವ ಅಧಿಕಾರವೂ ಇಲ್ಲ, ಯಾವ ದುಡ್ಡು ಇಲ್ಲ, ನಾನು ಸುಖ. ಆ ಕಥೆಯ ಮೊದಲು ಪೀಠಿಕೆ ಹಾಕಿದ್ದೆ ಅದಕ್ಕೋಸ್ಕರ ಕೃಷ್ಣ. ಅದನ್ನು ಬಿಡಿಸ್ತಾ ಕೋನ್ ಅರ್ಥ, ಏನು ಅರ್ಥ ಇದೆ ಬದುಕಿಗೆ? ಸಾವನ್ನು ಗೆಲ್ಲಕ್ಕಾಗತ್ತಾ? ಎಷ್ಟು ವಿದ್ವಾಂಸರಾಗು, ಎಷ್ಟು ವಿವೇಕಿಯಾಗು, ಎಷ್ಟು ಪ್ರಾಮಾಣಿಕವಾಗಿ ಬದುಕು, ಒಂದಿನ ಸಾಯಲೇಬೇಕಲ್ಲ. ಸಾವನ್ನು ಗೆಲ್ಲಕ್ಕಾಗುತ್ತೋ ಅದು ವಿದ್ಯೆ ಅಂತ ನಾವು. ಸಾ ವಿದ್ಯಾ ಯಾ ವಿಮುಕ್ತೈ. ಸಾವನ್ನು ಗೆಲ್ಲುವ ವಿದ್ಯೆ. ಇದೆಲ್ಲ ವಿದ್ಯೆಗಳೇ ಅಲ್ಲ, ಇದು ಹೊಟ್ಟೆ ಹೊರೆಯುವ ವಿದ್ಯೆಗಳೇ ಇವೆಲ್ಲ. ಹೀಗೆ ಎಲ್ಲವನ್ನು ನಿರಾಕರಣೆ ಮಾಡಿ ವಿದ್ಯೆಯಿಂದ, ಪಾಂಡಿತ್ಯದಿಂದ ಕೂಡ ನಾವು ಸುಖ ಅವನು ಮೊದಲು ದುಡ್ಡಿನಿಂದ ಆಗೋಲ್ಲ. ಎಲ್ಲಿ ತನಕ ನಮಗೆ ನಮ್ಮ ಅಹಂಕಾರ, ನಾವು ದೊಡ್ಡ ಜನ, ನಾವು ಉಳಿದವರಿಗಿಂತ ಹೆಚ್ಚು ಓದಿದವರು, ನಾವು ಉಳಿದವರಿಗಿಂತ ಈ ಅಹಂಕಾರ ಎಲ್ಲಿ ತನಕ ಹೋಗೋಲ್ಲ, ಅಲ್ಲಿ ತನಕ ಮನುಷ್ಯನಿಗೆ ಸುಖ ಇಲ್ಲ. ಏನು ಓದಿದರೂ ಏನೂ ಸುಖ ಇಲ್ಲ. ಹಾಗಾಗಿ ನಮಗೆ ಈ ಎಚ್ಚರ ಇರಬೇಕು ಬದುಕಿನಲ್ಲಿ. ಏನು ಅಂದರೆ, ನಾವು ಏನನ್ನು ಮಾಡಿಯೂ ಸುಖ ಪಡ್ತೇವೆ ಅನ್ನೋ ಭ್ರಮೆ ಬೇಡ, ಅಹಂಕಾರ ಬೇಡ. ದುಡ್ಡು ಅಯ್ಯೋ ದುಃಖ ಬಂತಲ್ಲ ಅಂತ ಕಂಗಾಲಾಗುವುದು ಬೇಡ. ಯಾಕೆಂದರೆ ಅದು ಸಹಜ. ದುಃಖ ಬಂತಲ್ಲ ಅಂತ ಸಹಜ. ಈಗ ಅಯ್ಯೋ ರಾತ್ರಿ ಆಯಿತಾ ಅಂತ ಯಾರಾದ್ರು ಹೇಳ್ತಾರ? ಅದು ಹಾಗೇ ಆಗುತ್ತೆ. ಹಗಲು ಬೇಕಾದರೆ ರಾತ್ರಿಯೂ ಬೇಕು. ಹಗಲು ಬಂತು ಹಾಗೆ ಸುಖ ಬಂದರೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಒಂದು ಸುಖ ಬಂತು ಅಂತಂದರೆ ಅದರ ನಂತರ ಒಂದು ದುಃಖ ಇದ್ದೇ ಇರುತ್ತೆ. ದುಃಖ ಬಂತು ಅಂದರೆ ಅದರ ಸುಖ ಇದ್ದೇ ಇದೆ. ಹಾಗಾಗಿ ಅವನು ಹೇಳೋದು, ಸುಖ ಬಂದಾಗ ತಲೆ ಬಿಸಿ ಮಾಡ್ಕೋ. ಯಾಕೆಂದರೆ ಮುಂದೆ ದುಃಖ ಬರುತ್ತಪ್ಪ, ಜಾಗೃತಿ. ಸುಖದ ಬಗ್ಗೆ ಹುಚ್ಚು ಕಟ್ಟಬಾರ್ದು. ದುಃಖ ಬಂದಾಗ ಖುಷಿ ಪಡಬೇಕು ಗೊತ್ತುಂಟ. ನೆಕ್ಸ್ಟ್ ಚೇಂಜ್ ಸುಖ. ಅಂದರೆ ದುಃಖವನ್ನು ಎಂಜಾಯ್ ಮಾಡು, ಯಾಕೆಂದರೆ ಅದು ಸುಖವನ್ನು ಕೊಡುತ್ತೆ. ಸುಖದ ಬಗ್ಗೆ ಎಚ್ಚರ ಮಾಡಿ, ಯಾಕೆಂದರೆ ಅದು ದುಃಖವನ್ನು ಕೊಡುತ್ತೆ. ಹೀಗೆ ಬದುಕಿನಲ್ಲಿ ಸುಖ ದುಃಖಗಳ ಬಗ್ಗೆ ಎಚ್ಚರ. ಬದುಕು ಅನ್ನೋದು ನಮ್ಮನ್ನು ಅಮೃತತ್ವದ ಕಡೆಗೆ ಕೊಂಡು ಹೋಗುವ ವಿದ್ಯೆ ಯಾವುದು? ಅದಕ್ಕೆ ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಪೀಠೀಕರಿಸ್ತಾರದು. ಅದನ್ನು ನಾವು ಪ್ರಯತ್ನಿಸಬೇಕು. ಆಮೇಲೆ ಅದನ್ನು ಹೇಳ್ತಾನೆ, ಗುಣಾಹ ಸೃಜಂತಿ ಕರ್ಮಾಣಿ. ಅಲ್ಲಪ್ಪ, ಈ ಕರ್ಮತಿಗೆ ನಾವು ನಮ್ಮ ಕೈಯಲ್ಲಿಲ್ಲ ಅಂತ ಹೇಳ್ತೀನಿ. ನಾವು ಕರ್ಮ ಮಾಡೋದು ನಮ್ಮ ಕೈಯಲ್ಲಿಲ್ಲ ಅಂತ ಮತ್ತು ಯಾರು ಮಾಡಿಸೋದು? ಕೃಷ್ಣ ಹೇಳ್ತಾನೆ, ಗುಣಾಹ ಸೃಜಂತಿ ಕರ್ಮಾಣಿ. ನಮ್ಮಲ್ಲಿರ್ತಕ್ಕಂಥ ಗುಣಗಳು ಅಂದರೆ ಸತ್ವರಜಸ್ತಮೋ ಗುಣಗಳು. ನೀವು ಸಾತ್ವಿಕರಾದರೆ ಓದಬೇಕು, ಜ್ಞಾನ ಸಂಪಾದಿಸಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ರಾಜಸರಾದರೆ ಬೇರೆ, ತಾಮಸರಾದರೆ ನಾವು ಮಾಡತಕ್ಕ ಕರ್ಮಗಳನ್ನು ನಿಯಂತ್ರಿಸುವಂಥ ಗುಣಗಳು ಮೂರಿವೆ: ಸತ್ವ, ರಜಸ್ಸು, ತಮಸ್ಸು. ನೀವು ಸತ್ವ ಆಗಿದ್ದರೆ ಒಳ್ಳೆಯ ಕೆಲಸ ಮಾಡುವ, ಒಳ್ಳೆಯದಾಗಿ ಬದುಕುವ, ಪ್ರಾಮಾಣಿಕರಾಗಿ ಬದುಕೋಣ, ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಅಂತ ಶುರುವಾಗತ್ತೆ. ಅದೇ ರಜೋಗುಣ ಬಂದಾಗ ಸುಳ್ಳು ಹೇಳಿ ಆದರೂ ಅವನನ್ನು ಸೋಲಿಸಿಬಿಡಬೇಕು, ಒಂದು ಕೈ ನೋಡಲೇಬೇಕು ಅಂತ ಜಿದ್ದು ಶುರುವಾಗತ್ತೆ. ತಮೋಗುಣ ಬಂದರೆ ಏನೂ ಇಲ್ಲ, ನಿದ್ರೆ, ಫಸ್ಟ್ ಕ್ಲಾಸ್ ನಿದ್ರೆ ಮಾಡುವ, ಇವತ್ತಿಡೀ ನಿದ್ರೆ ಮಾಡುವ, ಸುಮ್ಮನೆ ಓಡಾಟ ಸಾಕು. ಅದು ಅಂದರೆ ಆಲಸ್ಯ, ಜಾಡ್ಯವನ್ನು ಹುಟ್ಟಿಸಿ. ಇದೆಲ್ಲ ಈ ಕರ್ಮಗಳು ನೀವು ನಿದ್ದೆ ಮಾಡುವುದು ನಿಮಗೋಸ್ಕರ ಅಲ್ಲ, ನಿಮ್ಮಲ್ಲಿರೋ ತಮೋಗುಣದಿಂದ. ನೀವು ಜಿದ್ದು ಇನ್ನೊಬ್ಬರ ಹತ್ರ ಫೈಟ್ ಮಾಡೋದು ನಿಮ್ಮ ಸ್ವಭಾವದಿಂದ ಅಲ್ಲ, ನಿಮ್ಮಲ್ಲಿರುವ ರಜೋಗುಣದಿಂದ. ನೀವು ಒಳ್ಳೆಯತನದಿಂದ ನಡ್ಕೊಂಡದ್ದು ನಿಮ್ಮ ಸ್ವಂತದಿಂದಲ್ಲ, ನಿಮ್ಮ ಸತ್ವಗುಣದಿಂದ. ಹಾಗಾದರೆ ಯಾವುದೋ ಒಂದು ಫೋರ್ಸ್ ನಿಮ್ಮಿಂದ ಮಾಡಿಸ್ತಾ ಇದೆ. ಗುಣಾಹ ಸೃಜಂತಿ ಕರ್ಮಾಣಿ. ಆಯಿತು, ಅದಾಯಿತು. ಆದರೆ ಗುಣಗಳು ಅಂದರೆ ಅವು ಅದಕ್ಕೆ ಜೀವ ಉಂಟ? ನಿರ್ಜೀವ ವಸ್ತುಗಳಲ್ವ.
ಅವು ಹೇಗೆ ನಮ್ಮನ್ನು ಕರ್ಮಗಳನ್ನು ಸೃಷ್ಟಿ ಮಾಡೋದು? ಅದಕ್ಕೇನು ಚೈತನ್ಯ ಉಂಟು, ಬುದ್ಧಿ ಉಂಟು, ಏನಿಲ್ಲ ಅದು ಸೃಷ್ಟಿ ಮಾಡೋದು. ಕಾಲೋ ಅನುಸೃಜತೆ ಗುಣಾನ್ ಅಂತ. ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಬರುವಂತೆ ಮಾಡಿದವನು ಯಾರು? ಅವು ಸ್ವತಃ ಅವುಗಳು ಏನು ಬುದ್ಧಿ ಇಲ್ಲ. ಇವನಿಗೆ ಸತ್ವಗುಣ ಬರಲಿ, ಇವನಿಗೆ ತಮೋಗುಣ ಬರಲಿ ಅಂತ ಅವ ಏನೋ ಮಾಡ್ತಾವ ಇಲ್ಲ. ಮತ್ತು ಹಾಗಾದರೆ ನಮಗೆ ಸತ್ವದ ಸಮಗುಣ ಕೊಡೋನು ಯಾರು ಅಂದರು? ಅದು ಕಾಲಹ, ಅದು ಭಗವಂತ ಅಂತ ಅಂದ್ಬಿಟ್ಟು. ಕಾಲಹ ಅಂದರೆ ಎಲ್ಲವನ್ನೂ ಸಂಹರಿಸುವ ಗುಣಪೂರ್ಣನಾದ, ಅದು ಒಂದು ವಿಶೇಷ ಇದು. ಕಾಲಹ ಕಲಿತ ಸಂಪೂರ್ಣ ಸದ್ಗುಣತ್ವಾತು ಜನಾರ್ದ. ಕಾಲಹ ಅಂದರೆ ಎಲ್ಲ ಗುಣಗಳ ಸಮಷ್ಟಿ, ಗುಣಪೂರ್ಣನಾದ ಭಗವಂತ. ಅವನಿಗೆ ಯಾಕ್ರಿ ಈ ಬುದ್ಧಿವಂತು? ಅವನು ಗುಣಪೂರ್ಣ ಅಂತೇಳಿ ಇದ್ದವರಿಗೆ ದುಃಖ ಕೊಡಲಿಕ್ಕೆ, ತಮೋ ಗುಣ ಸೃಷ್ಟಿ ಮಾಡಲಿಕ್ಕೆ ಯಾಕೆ ಬಂದಾವ? ಅದಕ್ಕೆ ಅನುಸೃಜತೆ ಎಂದರು. ಅದು ನಮ್ಮ ಜೀವಯೋಗ್ಯತೆಗೆ ಅನುಗುಣವಾಗಿ ಸೃಷ್ಟಿ ಮಾಡಿದ. ಅವನಿಗೇನು ಇಂಟ್ರೆಸ್ಟ್ ಇಲ್ಲ ಇವನನ್ನು ಸಾತ್ವಿಕನನ್ನಾಗಿ ಮಾಡುವ, ಇವನನ್ನು ರಾಜಸನನ್ನ ಮಾಡುವ, ಏನಿಲ್ಲ. ಅನುಸೃಜತೆ, ಅವನ ಜೀವ ಸ್ವಭಾವಕ್ಕೆ ಯಾವುದು ಅಗತ್ಯವೋ ಅದನ್ನು ಕೊಟ್ಟ. ಅವನಿಗೆ ಈಗ ಅವನ ಸಾಧನೆಯಲ್ಲಿ ಈಗ ಸತ್ವಗುಣ ಬೇಕು, ಸತ್ವಗುಣ ಕೊಟ್ಟ. ಆದರೆ ಅವನವನ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ, ಹಾಗಾಗಿ ಕೊನೆಗೆ ಹೊಣೆಗಾರ ಯಾರು? ನಾವೇ. ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಸತ್ವ ಕೊಟ್ಟ, ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ರಜೋಗುಣ ಕೊಟ್ಟ, ನಮ್ಮ ಸ್ವಭಾವಕ್ಕೆ ತಮೋಗುಣ ಕೊಟ್ಟ. ಆದರೆ ಸತ್ವರಜ ತಮೋಗುಣಗಳು ನಮ್ಮಿಂದ ಕೆಲಸ ಮಾಡಿಸಿದವು, ನಾವು ಮಾಡಿದೆವು. ಅಂದರೆ ಹಾಗಾದರೆ ಇನ್ನು ಮಾಡಿಸಿದ ಗುಣಗಳಿಗೆ ಅನಿಷ್ಟ ಆಗಲಿದೆ, ಅವು ಜೀವ ಇಲ್ಲ. ಹಾಗಾದರೆ ಅವುಗಳ ಗುಣಗಳನ್ನು ಸೃಷ್ಟಿ ಮಾಡಿದವ ಯಾರು? ಭಗವಂತ. ಆದರೆ ಅವನೇ ನರಕಕ್ಕೆ ಹೋಗಲಿ, ನಾವು ಯಾಕೆ ಹೋಗಬೇಕು? ಅವನು ಮಾಡಿಸಿದ್ದು ಅವನಲ್ವೇ ಅಲ್ಲ. ಅವನು ಕಳಿಸಿಬಿಡಿ ನರಕಕ್ಕೆ, ರಗಳೆ ಬೇಡ, ನಾವು ಆರಾಮಾಗಿರ್ತೇವೆ. ಅದಕ್ಕೆ ಹೇಳ್ತಾರೆ ಜೀವಸ್ತು ಗುಣ ಸಂಯುಕ್ತ. ಭಗವಂತ ಗುಣಗಳನ್ನು ಕೊಟ್ಟರೆ ಅದನ್ನು ಅಂಟಿಸಿಕೊಂಡವ ಜೀವ. ಯಾರಿಗೆ ಅಂಟಿಸಿಕೊಂಡವನಿಗೆ ಫಲ, ಅಂಟಿಸಿಕೊಂಡವನಿಗೆ ಫಲ. ಅದು ನನ್ನದು. ಈಗ ನೋಡಿ, ಪುರೋಹಿತರು ಬಂದು ಗ್ರಹಚಾರ ಹೋಮ ಮಾಡ್ತಾರೆ. ಗ್ರಹಚಾರ ಹೋಮ ಪುರೋಹಿತರು ಗ್ರಹಚಾರ ಹೋಗೋದಲ್ಲ, ನಮ್ಮ ಗ್ರಹಚಾರ ಹೋಗೋದು. ಯಾಕೆಂದರೆ ನಾವು ಅಂಟಿಸಿಕೊಂಡಿದ್ದೀವಿ ಆ ಕರ್ಮವನ್ನು. ಪುರೋಹಿತರು ಬರೀ ದಕ್ಷಿಣ ತಗೊಂಡು ಹೋಗ್ತಾರೆ, ಅವರು ಅಂಟಿಸಿಕೊಳ್ಳೋಲ್ಲ. ನಾವು ಅದನ್ನು ಇದು ನಾವು ಮಾಡಿಸಿದ ಕೆಲಸ ನಂಬುದು ಅಂತ ಅಂಟಿಸಿಕೊಂಡೆವು. ಯಾವುದನ್ನು ಅಂಟಿಸಿಕೊಳ್ತೇವೋ ಅಲ್ಲಿ ಫಲ ಫಲಿಸ್ತದೆ. ಅಂದರೆ ಗುಣ ಸಂಯುಕ್ತ ಜೀವ. ಈ ಗುಣಗಳನ್ನು, ಸತ್ವರದ ಗುಣಗಳನ್ನು ಅಂಟಿಸಿಕೊಂಡವ ಜೀವ. ಅದರಿಂದ ಅವನು ಭುಂಕ್ತೆ ಕರ್ಮಫಲಾನಿ ಅಸೌ. ಅವನು ಕರ್ಮ ಮಾಡಿ ಯಾರೇ ಮಾಡಲಿ ಅದರ ಫಲ ಜೀವನಿಗೆ ಬರೋದು, ಭಗವಂತನಿಗೆ ಬರೋದಿಲ್ಲ. ಗುಣತ್ರಯ ಅಂತೂ ನಿರ್ಜೀವ ವಸ್ತು. ಭಗವಂತ ಅವನು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕೊಟ್ಟ, ಅವನೇನು ಪಕ್ಷಪಾತ ಮಾಡಿಲ್ಲ. ಮತ್ತು ಅವನು ಸ್ವತಂತ್ರನಾಗಿರ್ತಕ್ಕವ. ಯಾವಾಗಲೂ ಸ್ವತಂತ್ರನಿಗೆ ದೋಷ ತಟ್ಟುವುದಿಲ್ಲ, ಅದು ಅಸ್ವತಂತ್ರರಾದವರಿಗೆ ದೋಷ ತಟ್ಟುವುದು. ಇವನು ಗುಣಗಳನ್ನು ಹಚ್ಚಿಕೊಂಡ, ಕರ್ಮಗಳನ್ನು ಮಾಡಿದ. ಅದರಿಂದ ಕರ್ಮ ಫಲವನ್ನು ಅನುಭವಿಸುವುದು ಜೀವನ ಪ್ರಾರಬ್ಧ ಕರ್ಮವಾಯಿತು. ಮಾಡಿದ್ದನ್ನು ಉಣ್ಣು ಅಂತ ಇದನ್ನೇ ಹೇಳೋದು. ಮಾಡಿದ್ದನ್ನು ಉಣ್ಣೋ ಮಹಾರಾಯ. ಕರ್ಮದ ಫಲಗಳನ್ನು ನಾವೇ ಅನುಭವಿಸಬೇಕು. ಅದು ಇನ್ಯಾರು ನಾವಲ್ಲದೆ ಆ ಕರ್ಮಕ್ಕೆ ಇನ್ನೊಬ್ಬ ಭಾಗಿದಾರರು ಯಾರೂ ಶೇರ್ ತಗೊಳ್ಳೋರಿಲ್ಲ. ಈ ಉದಾಹರಣೆಗೆ ಒಂದು ಮನೆಯಲ್ಲಿ ಈ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ವಾಲ್ಮೀಕಿ ಮೊದಲು ಈ ಕಥೆ ಸತ್ಯ ಅಂತ ನಾನು ಹೇಳೋದಲ್ಲ, ರಾಮಾಯಣದ ಕಥೆ ಬಗ್ಗೆ ಒಂದು ಕಥೆ ಇದು. ರಾಮಾಯಣದಲ್ಲಿ ಈ ಕಥೆ ಇಲ್ಲ. ಏನೆಂದರೆ ವಾಲ್ಮೀಕಿ ಮೊದಲು ಬೇಡನಾಗಿದ್ದ. ಅವನು ಪ್ರಾಣಿಗಳನ್ನೆಲ್ಲ ಕೊಂದು ಮಾಂಸ ಎಲ್ಲ ಹಿಡಿದು ತಂದು ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದ. ಕಡೆ ಒಂದು ದಿವಸ ಯಾರೋ ಋಷಿಗಳು ಯಾರೋ ನಾರದರು ಯಾರೋ ಬರ್ತಾರೆ. ಅವರು ಹೇಳ್ತಾರೆ, ಇದು ತಪ್ಪಲ್ವ ನೀನು ಮಾಡೋದು? ಅದು ನನಗೋಸ್ಕರ ಮಾಡೋದಲ್ಲ, ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದೋಸ್ಕರ ಮಾಡೋದು ಅಂದಂತೆ. ನಿನ್ನ ಹೆಂಡತಿ ಮಕ್ಕಳ ಹತ್ರ ಕೇಳು, ನೀನು ಮಾಡಿದ ಕರ್ಮದ ಫಲ ಅವರು ಸ್ವೀಕರಿಸಲಿಕ್ಕೆ ತಯಾರಿದ್ದಾರೋ ಕೇಳೋದು. ನಾವ್ಯಾರೋ ತಯಾರಿಲ್ಲ ಅಂದರು. ಹಾಗಾದ್ರೆ ನೀನು ಮಾಡಿದ್ದನ್ನು ನೀನೇ ಅನುಭವಿಸಬೇಕು. ನಿನ್ನ ಹೆಂಡತಿ ಮಕ್ಕಳು ಅದರಲ್ಲಿ ಶೇರ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನು ಇದನ್ನು ಬಿಟ್ಟುಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡಿ ಸಿದ್ಧನಾಗು ಅಂತ ಹೇಳಿದ. ಇದೊಂದು ಕತೆ, ಅದು ನಡೆದ ಕಥೆ ಅಲ್ಲ. ಯಾಕೆಂದರೆ ಮುಂದಿನ ಕತೆ ಭಾಳ ಅಸಹ್ಯ ಆಗಿದೆ ಅದು. ಆದ್ದರಿಂದ ಅವನಿಗೆ ರಾಮ ಮಂತ್ರ ಜಪ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ರಾಮಾಯಣ ಬರೆದ ಮುಂದೆ ರಾಮ ಮಂತ್ರ ಜಪ ಮಾಡು ಅಂತ ಹೇಳಿದರೆ ಅವನಿಗೆ ರಾಮ ಅಂತ ಹೇಳಲಿಕ್ಕೆ ಬರೋಲ್ಲ. ಅದಕ್ಕೆ ಎದುರಿನಲ್ಲಿ ಒಂದು ಮರ ಇತ್ತಂತೆ. ಅದನ್ನು ಅದೆಂಥದ್ದು ಕೇಳಿದ್ರಂತೆ ನಾರದರು. ಅದು ಮರ ಅಂದಂತೆ. ಅವನಿಗೆ ಕನ್ನಡ ಗೊತ್ತಿತ್ತು ಅಂತಾಯಿತು, ನಾರದರಿಗೆ ಮತ್ತು ವಾಲ್ಮೀಕಿಗೆ. ಇದೆಲ್ಲ ಕಥೆಗಳು ಇದ್ಯಾರೋ ಕನ್ನಡಿಗರು ಸೃಷ್ಟಿ ಮಾಡಿದ ಅಡುಗುಲಜ್ಜಿ ಕತೆ. ಅದು ಮರ ಅಂದ, ಅದನ್ನೇ ಜಪ ಮಾಡೋದಿದೆ. ರಾಮ ಆಯಿತು, ಅದು ಕಡೆಗೆ ಮರ ಹೋಗಿ ರಾಮ ಆಯಿತು. ಇದು ಚಮತ್ಕಾರಕ್ಕೋಸ್ಕರ ಯಾರೋ ಹರಿಕಥೆಯವರು ಸೃಷ್ಟಿ ಮಾಡಿದ ಕಥೆ. ಇದು ನಿಜವಾದ ಕಥೆ ಅಲ್ಲ, ಆದರೆ ಈ ಮೆಸೇಜ್ ಚೆನ್ನಾಗಿದೆ.
ಅಂದರೆ ನಾನು ಮಾಡಿದರೆ ನಾನೇ ಅನುಭವಿಸೋಕೆ, ಇನ್ನೊಬ್ಬರು ಅದಕ್ಕೆ ಪಾಲುದಾರರಿಲ್ಲ. ನನ್ನ ಹೆಂಡತಿ ಮಕ್ಕಳಿಗೂ ನಾವು ಮಾಡಿದ ಆಸ್ತಿಯಲ್ಲಿ ಪಾಲು ಕೇಳ್ತಾರೆ ಮಕ್ಕಳು, ಬಟ್ ನಾವು ಮಾಡಿದ ಪಾಪ ಪುಣ್ಯದ್ದು ಕೇಳಿ ಯಾರು, ಪಾಪದ ಪಾಲು ಯಾರು ಕೇಳೋರು. ಆದ್ದರಿಂದ ನಮ್ಮ ಪಾಪಕ್ಕೆ, ನಮ್ಮ ಪ್ರಾರಬ್ಧಕ್ಕೆ ನಾವೇ ಹೊಣೆಗಾರರು ಅನ್ನೋದು ಎಚ್ಚರದಿಂದ ಇರು ಅಂತ ಹೇಳ್ತಾನೆ ಕೃಷ್ಣ. ಇದು ಒಂದು ಸಂದೇಶದ ಘಟ್ಟ. ಅಲ್ಲಿಗೆ ನಾವು ಇವತ್ತಿನ ಕೃಷ್ಣ ಏನು ಝಾಡಿಸಿ ಬಿಡ್ತಾನೆ ನೋಡಿ ಕೃಷ್ಣ. ಮತ್ತು ಎಲ್ಲವೂ ನಮ್ಮ ನಿಜವಾದ ಜೀವನದ ಅನುಭವಗಳನ್ನು ನಮ್ಮ ಮುಂದೆ ಹರವಿದ. ಏನು ದೊಡ್ಡ ಫಿಲಾಸಫಿ ಹೇಳಲೇ ಇಲ್ಲ ಕೃಷ್ಣ. ಇದು ಜೀವನವನ್ನು ಏನು ಅಂತ ನೋಡು ಅಂದ. ಅದಕ್ಕೆ ಮುಂದೆ ಪರಿಹಾರ ಇದೆಲ್ಲ ಮುಂದೆ ಅವನು ಹೇಳ್ತಾನೆ ಇರಲಿ. ಯಾಕೆಂದರೆ ನಾವಿನ್ನೂ ಭಗವದ್ಗೀತೆ 11ನೇ ಸ್ಕಂಧದ 11ನೇ ಅಧ್ಯಾಯದಲ್ಲೇ ಇದ್ದೇವೆ. 31 ಅಧ್ಯಾಯ ಇದೆ ಅದರಲ್ಲಿ. ಹಾಗಾಗಿ ಆ ಕೃಷ್ಣನ ನಮಗೆ ಕೊಟ್ಟ ಎಚ್ಚರವನ್ನು ನಾವು ಮರೆಯದೆ ನೆನಪಿಟ್ಟುಕೊಂಡು ನಮ್ಮ ಬದುಕು ಅರ್ಥಪೂರ್ಣವಾಗುವಂತೆ ಬದುಕೋಣ ಅನ್ನುವ ನಿರ್ಧಾರ ಮಾಡೋಣ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.